Good morning dear students, welcome back. I am your physics professor Dr. Nagaraj explaining second PUC physics in Kannada. So far I have already uploaded several videos on the concept of charges, electric field, electric potential, potential due to single charge, multiple charge, dipole etc. So ಈ ವಿಡಿಯೋದಲ್ಲಿ ನಾನು ಹೊಸ ಟಾಪಿಕ್ ಕೆಪಾಸಿಟರ್ ಅನ್ನೋ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಸ್ ಯೂಶುವಲ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದ ಥಿಂಗ್ಸ್ ಇನ್ ಸಿಂಪಲ್ ಮ್ಯಾನರ್, ಆದಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕೇ ಬೇಕು. ನಿಮ್ಮ ಕಾಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಆಲ್ಸೋ ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ನೋಡಲಿಕ್ಕೆ ಹೇಳಿ. ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ, ಸುಮಾರು ಜನಕ್ಕೆ ಇದರಿಂದ ಬೆನಿಫಿಟ್ ಆಗುತ್ತೆ. ಆಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಹಾಕಿದ್ದೀನಿ. ನೋಟ್ಸನ್ನು ಕೇಳ್ತಾ ಇದ್ದಾರೆ ಕೆಲವರು, ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ತೊಗೊಂಡ್ಬಿಟ್ಟು ಪ್ರಿಂಟ್ಔಟ್ ತೊಗೊಳ್ಳಿ. ಓಕೆ, ಸೊ ವಿದ್ಯಾರ್ಥಿಗಳೇ, ಬಿಫೋರ್ ಐ ಪ್ರೊಸೀಡ್ ವಿತ್ ಕೆಪಾಸಿಟರ್ಸ್ ಇನ್ ಡೀಟೈಲ್, ಐ ವಿಲ್ ಫಸ್ಟ್ ಗಿವ್ ಒನ್ ಎಕ್ಸಾಂಪಲ್ ಆ್ಯಂಡ್ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಗಿವ್ ಯು ಒನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಫಸ್ಟ್ಗೆ ಒಂದು ಸಣ್ಣದೊಂದು ಕತೆ ಹೇಳ್ಬಿಡ್ತೀನಿ, ಆಮೇಲೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ, ಆಮೇಲೆ ಕೆಪಾಸಿಟರನ್ನು ಸ್ಟಾರ್ಟ್ ಮಾಡ್ತೀನಿ. ಈ ಕೆಪಾಸಿಟರ್ ಅನ್ನೋದು ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಮೇಯ್ನ್ ಎಕ್ಸಾಮಲ್ಲೂ ಬರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ಸಲ್ಲೂ ಬರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಅಂದಾಗ ನೀಟ್ ಇರ್ಬೋದು, CET ಇರ್ಬೋದು, JEE ಯಾವುದನ್ನಾದ್ರೂ ತಗೊಳ್ಳಿ, ಈ ಕೆಪಾಸಿಟರ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸರಿನಾ? ಆಯಿತು. ಈಗ ಏನೋ ಒಂದು ಕತೆ ಅಂತ ಹೇಳಿದ್ನಲ್ಲ, ಅದು ಏನು ಹೇಳ್ತೀನಿ ನೋಡಿ. 1745 ಇಸ್ವಿನಲ್ಲಿ ಜರ್ಮನಿನಲ್ಲಿ ಒಬ್ಬ ಸೈಂಟಿಸ್ಟ್, ಕ್ಲೈಸ್ಟ್ ಅಂತ ಅವನ ಹೆಸರು. ಆಯಿತಾ? ಅವನು ಏನೋ ಒಂದು ಏನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಅವನ ಲ್ಯಾಬಲ್ಲಿ ಒಂದು ಮೆಡಿಸಿನ್ ಬಾಟ್ಲ್ ಇತ್ತಂತೆ, ಗ್ಲಾಸ್ದು ಚಿಕ್ಕದೊಂದು ಏನೋ ಔಷಧಿ ಬಾಟ್ಲಿತ್ತು. ಆ ಬಾಟ್ಲಿಗೆ ಮೇಲ್ಗಡೆಯಿಂದ ರಬ್ಬರ್ ಹಾಕಿ ಮುಚ್ಚಿರ್ತಾ ಇದ್ರು. ಈ ಇಂಜೆಕ್ಷನ್ಸ್ ಮಾಡಬೇಕಾದ್ರೆ ಕೆಲವು ಈಗ ಆಲ್ಮೋಸ್ಟ್ ಬರೋದಿಲ್ಲ, ಇವಾಗೆಲ್ಲ ಕ್ಲೋಸ್ಡೇ ಬರೋದು. ಮೊದಲೆಲ್ಲ ಬರ್ತಾ ಇತ್ತು ಚಿಕ್ಕದೊಂದು ಗಾಜಿನ ಇದು ಬಾಟ್ಲ್, ಅದು ಚಿಕ್ಕದು, ಅದರೊಳಗಡೆ ಔಷಧಿ. ಆಯಿತಾ? ಮೇಲ್ಗಡೆ ರಬ್ಬರ್ ಹಾಕಿ ಸೀಲ್ ಹಾಕಿ ಮುಚ್ಚಿಬಿಟ್ಟಿರ್ತಾರೆ ಅದನ್ನು. ಆಯಿತಾ? ಆ ಥರದ್ದು ಒಂದು ಗ್ಲಾಸ್ ಬಾಟ್ಲ್ ಇತ್ತು ಅವನ ಹತ್ರ, ಚಿಕ್ಕದು. ಅದ್ರ ಮೇಲೆ ಒಂದು ಗುಂಡು ಪಿನ್ ಚುಚ್ಚಿದ್ದ. ಅವನು ಏನು ಚುಚ್ಚಿದ್ನೋ ಗೊತ್ತಿಲ್ಲ. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದು ಗ್ಲಾಸ್ ಬಾಟ್ಲ್, ಇದು ಈ ಶೇಪಲ್ಲಿ, ಇದು ರಬ್ಬರ್ ಕಾಕ್, ಇದ್ರ ಒಳಗಡೆ ಇದಕ್ಕೆ ಒಂದು ಗುಂಡ್ ಪಿನ್ ಅನ್ನು ಚುಚ್ಚಿಟ್ಟಿದ್ದ ಅವನು. ಆಯ್ತಾ? ಏನೋ ಎಕ್ಸ್ಪರಿಮೆಂಟ್ ಮಾಡ್ಬೇಕಾದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಜನರೇಟರ್ ಅಂದರೆ ಚಾರ್ಜಸ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಡಿವೈಸ್, ಅದು ಜನರೇಟರು. ಆ ಜನರೇಟರ್ ಬಂದು ಇದಕ್ಕೆ ಟಚ್ ಆಗ್ಬಿಡ್ತು. ಅವನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಟಚ್ ಆಯ್ತಾ, ಸರಿ, ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ಈ ಪಿನ್ನನ್ನು ಏನಕ್ಕೋ ಮುಟ್ದ. ಹಿಂಗೆ ಏನಾಯಿತು ಗೊತ್ತಾ? ಸಿಕ್ಕಾಬಟ್ಟೆ ಒಂಥರ ಶಾಕ್ ಹೊಡೆದ್ಬಿಡ್ತು ಅವನಿಗೆ. ಜುಮ್ ಅಂದ್ಬಿಡ್ತು ಮೈಯೆಲ್ಲನ. ಏನಪ್ಪ ಹಿಂಗಾಗೋಗ್ಬಿಡ್ತು, ಇದು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ದ. ಮತ್ತೆ ಅದೇ ಎಕ್ಸ್ಪರಿಮೆಂಟನ್ನು ಮಾಡ್ದ. ಈ ಥರ ನೋಡಿ, ಕೆಲವೊಮ್ಮೆ ಎಕ್ಸ್ಪರಿಮೆಂಟ್ಸ್ಗಳು ಹೆಂಗೆ ಕೆಲವೊಂದು ಇಂಟೆನ್ಷನಲ್ ಆಗಿ ಮಾಡ್ತಾರೆ ಎಕ್ಸ್ಪರಿಮೆಂಟ್ಸನ್ನು. ಏನೋ ಕಂಡುಹಿಡಿಬೇಕು ಅಂತ ಹೋಗಿ ಅದನ್ನು ಕಂಡುಹಿಡಿತಾರೆ. ಇನ್ನು ಕೆಲವೊಮ್ಮೆ ಅದು ಅವ್ರು ಮಾಡಬೇಕಾಗಿರೋ ಎಕ್ಸ್ಪರಿಮೆಂಟೇ ಬೇರೆ, ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟೇ ಬೇರೆ, ಆಕ್ಸಿಡೆಂಟಲ್ ಆಗಿ ಬೇರೆ ಇನ್ನೇನೋ ಬಂದ್ಬಿಡುತ್ತೆ. ಈ ಥರದ್ದು ಸಾಕಷ್ಟು ಡಿಸ್ಕವರೀಸ್ ಇದಾವೆ. ಇವನ್ನ ನಾವು ಸೆರೆಂಡಿಪಿಟಿಕ್ ಇನ್ವೆನ್ಷನ್ಸ್ ಅಂತ ಕರಿತೀವಿ, ಆಶ್ಚರ್ಯಕರವಾದಂತಹ ಸಂಶೋಧನೆಗಳು ಅಂತ ಕನ್ನಡದಲ್ಲಿ. ಇದ್ರ ಬಗ್ಗೆ ನಾನು ಟೈಮ್ ಬಂದಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈವನ್ ವೋಲ್ಟಾ ಹೇಳಿದ್ದೀನಲ್ಲ, ವೋಲ್ಟೇಜ್ ಕಂಡುಹಿಡಿದಿದ್ದು ಕೂಡ, ವೋಲ್ಟ್ಗೆ SI ಯೂನಿಟ್ ಇದೆಯಲ್ಲ, ವೋಲ್ಟಾ, ಕರೆಂಟ್ ಕಂಡುಹಿಡಿದು ಕೂಡ ಇದೇ ಥರ ಒಂದು ಆಕ್ಸಿಡೆಂಟಲ್ ಡಿಸ್ಕವರಿ. ಅದನ್ನು ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಇನ್ನೊಮ್ಮೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇಲ್ಲಿಗೆ ಬರೋಣ. ಕ್ಲೈಸ್ಟ್ ಅನ್ನೋನು ಒಂದು ಗ್ಲಾಸ್ ಚಿಕ್ಕದು ಬಾಟ್ಲ್, ಅದು ಜಾರ್ ಅಂತ ಕರಿಬಾರ್ದು, ಚಿಕ್ಕ ಬಾಟ್ಲಲ್ಲಿ ಗುಂಡ್ ಪಿನ್ನನ್ನು ಚುಚ್ಚಿದ್ದ. ಆಮೇಲೆ ಏನೋ ಬೈ ಮಿಸ್ಟೇಕೋ, ಬೈ ಚಾನ್ಸೋ ಅಥವಾ ಆಕ್ಸಿಡೆಂಟಲ್ ಆಗೋನೋ ಇದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಜನರೇಟರ್ ಅಂದರೆ ಚಾರ್ಜನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಡಿವೈಸನ್ನು ಟಚ್ ಮಾಡಿಸ್ದ. ಆಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟ. ಆಮೇಲೆ ಅವನಿಗೆ ಏನೋ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಮುಟ್ತಾನೆ, ಪಿನ್ನನ್ನು ಸರಿಯಾಗಿ ಶಾಕ್ ಹೊಡಿಯುತ್ತೆ ಅವನಿಗೆ, ಒಂಥರ ಜುಮ್ ಅಂದ್ಬಿಡುತ್ತೆ. ಅದನ್ನು ಒಂದು ಕಡೆ ರೆಕಾರ್ಡ್ ಮಾಡ್ದ. ಯಾಕೆ ಹಿಂಗಾಯಿತು, ಏನಾಯಿತು, ಅದನ್ನೆಲ್ಲೋ ಅವನು ಕಂಡಿಡ್ದ, ಟ್ರೈ ಮಾಡ್ದ. ಬಟ್ ಎಲ್ಲೋ ಅವ್ನಿಗೆ ಆನ್ಸರ್ ಸಿಗಲಿಲ್ಲ. ಆದರೆ ಅದನ್ನು ಒಂದು ಕಡೆ ರೆಕಾರ್ಡ್ ಮಾಡ್ಬಿಟ್ಟ. ಆಯಿತಾ? ಅದಾಗಿ ಒಂದು ವರ್ಷಕ್ಕೆ, ದಟ್ ವಾಸ್ ಇನ್ 1746, ಮತ್ತೆ ಜರ್ಮನಿನಲ್ಲಿ ಮತ್ತೊಬ್ಬ ಫಿಸಿಸಿಸ್ಟು ಇದೇ ಎಕ್ಸ್ಪರಿಮೆಂಟನ್ನು ಸ್ವಲ್ಪ ಮಾಡಿಫೈ ಮಾಡಿ ಒಂಥರ ಎಕ್ಸ್ಪರಿಮೆಂಟ್ ಮಾಡ್ದ. ಅವನೇನು ಮಾಡ್ದ, ಒಂದು ಗ್ಲಾಸ್ ಜಾರಲ್ಲಿ ನೀರನ್ನು ತಗೊಂಡ. ಆ ನೀರಿಗೆ ಒಂದು ತಂತಿಯನ್ನು
ಸೇರಿಸ್ದ. ನೋಡಿ ಇದು ಒಂದು ಗ್ಲಾಸ್ ಜಾರ್ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ನೀರು, ಆಯ್ತಾ. ಗ್ಲಾಸ್ ನಮಗೆಲ್ಲ ಗೊತ್ತಿದೆ, ಇಟ್ ಈಸ್ ಎ ಇನ್ಸುಲೇಟರ್ ಅಂತ, ಆಯ್ತಾ. ಇದರೊಳಗಡೆಗೆ ಒಂದು ತಂತಿ, ಕಾಪರ್ದೋ ಅಲ್ಯೂಮಿನಿಯಮ್ದೋ ಸಿಲ್ವರ್ದೋ ಒಂದು ವೈರನ್ನು ಇಳೆ ಬಿಟ್ಟ ಅದರೊಳಗಡೆಗೆ. ಆಮೇಲೆ ಈ ತಂತಿನ ಅದೇ ಹೇಳಿದಲ್ಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಜನರೇಟರ್, ಚಾರ್ಜಸ್ ಅನ್ನು ಪ್ರೊಡ್ಯೂಸ್ ಮಾಡೋ ಡಿವೈಸ್ ಜನರೇಟರ್, ಅದಕ್ಕೆ ಟಚ್ ಮಾಡಿಸ್ದ, ಆಯ್ತಾ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಜನರೇಟರ್ ಹಿ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ವೈರ್, ರೈಟ್. ಕೈನಲ್ಲಿ ಜಾರನ್ನು ಇಟ್ಕೊಂಡಿದ್ದ, ಆಯ್ತಾ. ಇಲ್ಲಿ ಕೈನಲ್ಲಿ ಜಾರ್ ಇಟ್ಕೊಂಡಿದ್ದ, ಆಯ್ತಾ. ಎಲೆಕ್ಟ್ರೋಸ್ಟ್ಯಾಟಿಕ್ ವೈರನ್ನು ತಂದು ಟಚ್ ಮಾಡಿಸ್ದ. ಆಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ ವೈರನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಜನರೇಟರ್ನ ಟಚ್ ಮಾಡಿಸ್ದ. ಆಮೇಲೆ ಇದನ್ನು ಆ ಕಡೆ ತೆಗೆದಿಟ್ಟ ಆದಮೇಲೆ ಈ ವೈರನ್ನು ಮುಟ್ತಾನೆ, ಅದೇ ಥರ ಶಾಕ್ ಹೊಡಿಯುತ್ತೆ ಅವನಿಗೆ. ಅವನು ಏನು ಮಾಡ್ದ, ಇಲ್ಲಿ ಏನೋ ಆಗ್ತಾ ಇದೆ, ಜನರೇಟರಲ್ಲಿ ಪ್ರೊಡ್ಯೂಸ್ ಆದಂಥ ಚಾರ್ಜ್ಗಳು ಬಂದು ಈ ವೈರಲ್ಲೋ ಈ ಜಾರಲ್ಲೋ ಈ ನೀರಲ್ಲೋ ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾ ಇದ್ದಾವೆ, ಶೇಖರಣೆ ಆಗ್ತಾ ಇದ್ದಾವೆ, ಸಂಗ್ರಹವಾಗ್ತಾ ಇದ್ದಾವೆ ಅಂತ ಅನ್ನಿಸ್ತು ಅವನಿಗೆ. ಮತ್ತೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡಿ 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 ಎಕ್ಸ್ಪರಿಮೆಂಟ್ ಮಾಡಿ ಆಮೇಲೆ ಅವನಿಗೆ ಕರೆಕ್ಟ್, ಇದು ನಾನು ಅಂದ್ಕೊಂಡಿದ್ದೆ ಸರಿ, ಒಂದು ಜನರೇಟರಿಂದ ಚಾರ್ಜಸ್ಗಳನ್ನು ತಗೊಂಡು ಇದರಲ್ಲಿ ನಾನು ಸ್ಟೋರ್ ಮಾಡಬಹುದು ಅನ್ನೋ ಒಂದು ಐಡಿಯಾ ಬಂತು. ಆಮೇಲೆ ಈ ಜಾರನ್ನು ಅವನು ಕೆಲಸ ಮಾಡ್ತಿದ್ದಂಥ ಯೂನಿವರ್ಸಿಟಿ ಹೆಸರು ಲೇಡನ್ ಅಂತ, ಲೇಡನ್ ಯೂನಿವರ್ಸಿಟಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ಇದನ್ನು ಲೇಡನ್ ಜಾರ್ ಅಂತ ಹೆಸರಿಟ್ಟ. ಇವತ್ತಿಗೂ ಕೂಡ ಅದು ಜರ್ಮನಿನಲ್ಲಿ ಆ ಯೂನಿವರ್ಸಿಟಿನಲ್ಲಿ ಮ್ಯೂಸಿಯಂ ಅಲ್ಲಿ ಇದೆ ಲೇಡನ್ ಜಾರ್. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಕೆಪಾಸಿಟರ್. ಅಂದ್ರೆ ಇಲ್ಲಿ ಚಾರ್ಜಸ್ ಅನ್ನ ಸ್ಟೋರ್ ಮಾಡಬಹುದು ಅನ್ನೋದು ಗೊತ್ತಾಯ್ತು. ಒಂದು ಸರ್ತಿ ಚಾರ್ಜಸ್ ಅನ್ನ ಸ್ಟೋರ್ ಮಾಡಬಹುದು ಅಂತ ಗೊತ್ತಾದ ಮೇಲೆ ಒಂಥರ ರೆವಲ್ಯೂಷನ್ ಆಗೋಯ್ತು, ಸಣ್ಣದಾಗ ಒಂದು ರೆವಲ್ಯೂಷನ್ ಆಗೋಯ್ತು. ಅಲ್ಲಿವರೆಗೂ ಚಾರ್ಜಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಡಿವೈಸಸ್ಗಳನ್ನು ಎತ್ಕೊಂಡು ಹೋಗ್ತಾ ಇದ್ರು. ಈಗ ಚಾರ್ಜ್ಗಳನ್ನು ಸ್ಟೋರ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ, ಆಯ್ತಾ, ಸೈಜ್ ಎಲ್ಲ ಕಡಿಮೆ ಆಯ್ತು, ಎಷ್ಟು ಬೇಕೋ ಅಷ್ಟು ಚಾರ್ಜಸ್ ಅನ್ನು ಇಲ್ಲಿ ಸ್ಟೋರ್ ಮಾಡೋರು, ಆಮೇಲೆ ಎತ್ಕೊಂಡು ಹೋಗಿ ಎಲ್ಲೆಲ್ಲಿ ಎಕ್ಸ್ಪೆರಿಮೆಂಟ್ ಬೇಕೋ ಅಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋರು. ಅದಾದ್ಮೇಲೆ ಬೆಂಜಮಿನ್ ಫ್ರಾಂಕ್ಲಿನ್ ಕೂಡ ಈ ಡಿವೈಸ್ ಅನ್ನು ಉಪಯೋಗಿಸ್ದ, ಆಯ್ತಾ. ಬೆಂಜಮಿನ್ ಫ್ರಾಂಕ್ಲಿನ್ ಕೈಟ್ ಎಕ್ಸ್ಪೆರಿಮೆಂಟ್ ಅಂತ ತುಂಬಾ ಹಿಂದೆನೆ ಹೇಳಿದ್ದೀನಿ, ಅವನ ಎಕ್ಸ್ಪೆರಿಮೆಂಟ್ ಅಲ್ಲೂ ಕೂಡ ಈ ಲೇಡನ್ ಜಾರ್ ಅನ್ನ ಉಪಯೋಗಿಸಿದ್ದಾನೆ. ಸೊ ಲೇಡನ್ ಜಾರ್ ಈಸ್ ದ ಬಿಗಿನಿಂಗ್ ಆಫ್ ಕೆಪಾಸಿಟರ್. ಗೊತ್ತಾಯ್ತಾ. ಸೊ ಈಗ ಸದ್ಯಕ್ಕೆ ನಮಗೆ ಕೆಪಾಸಿಟರ್ ಅಂದರೆ ಏನೋ ಒಂದು ಸಣ್ಣದಾಗ ಒಂದು ಐಡಿಯಾ ಬಂತು, ಅದು ಏನೋ ಒಂದು ಡಿವೈಸ್ ಇದ್ದಂಗಿದೆ, ಅದರಲ್ಲಿ ಚಾರ್ಜ್ಗಳನ್ನು ಸ್ಟೋರ್ ಮಾಡ್ಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾನು ಕೆಪಾಸಿಟರ್ ಅಂದರೆ ಏನು ಅಂತ ಡಿಫೈನ್ ಮಾಡೋ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ಹೇಳಿದೆ. ಈಗ ಇನ್ನು ಒಂದು 2 ಎಕ್ಸಾಂಪಲ್ಸನ್ನು ಕೊಟ್ಟು ಆಮೇಲೆ ಕೆಪಾಸಿಟರನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳು, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಕಾನ್ಸೆಪ್ಟ್ ನಮಗೆ ಫಸ್ಟ್ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೇನೇ ಡೀಟೇಲ್ಸ್ ಬಂದರೂ ಕೂಡ ಅದನ್ನು ನಾವು ಫೇಸ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಕೆಪಾಸಿಟರ್ ಅಂದ್ರೆ ಏನು ಅಂತಂದೇ ಗೊತ್ತಾಗದೆ ಸುಮ್ಮನೆ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್, ಚಾರ್ಜ್ ಸ್ಟೋರ್ಡ್, ಪೊಟೆನ್ಷಿಯಲ್ ಡಿಫರೆನ್ಸ್, ಎನರ್ಜಿ ಡಿಫರೆನ್ಸ್ ಈ ಥರ ಎಲ್ಲ ಮಾತಾಡ್ತಾ ಹೋದರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಈಗ ನೀವು ಒಂದು ಊರಿಗೆ ಹೋಗ್ತಾ ಇದ್ದೀರಾ, ಫಸ್ಟ್ ಆ ಊರು ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಊರು ಯಾವುದು ಅಂತ ಗೊತ್ತಾದ್ಮೇಲೆ ಅಲ್ಲಿರೋ ಅಟ್ಮಾಸ್ಫಿಯರ್ ಏನು ಅಂತ ತಿಳ್ಕೋಬೇಕು, ಅಲ್ಲಿರೋ ಜನ ಹೇಗೆ ಅಂತ ತಿಳ್ಕೋಬೇಕು ಅಲ್ವಾ. ಸೊ ನಿಮಗೆ ಊರ ಬಗ್ಗೆ ಏನೂ ಗೊತ್ತಿಲ್ಲದೆ ನೀವು ಅಲ್ಲಿ ಹೋಗಿ ಹೆಂಗೆ ವಾಸ ಮಾಡ್ಲಿಕ್ಕೆ ಸಾಧ್ಯ? ಈ ತರ ಅಂದ್ರೆ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವೇನೋ ಗೊತ್ತಿಲ್ಲದೇನೆ ಅದರ ಆಳಕ್ಕೆ ಇಳಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಫಸ್ಟ್ ಬಿಗಿನಿಂಗ್ ಇಂದನೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟು ಸಾಧ್ಯನೋ, ಎಷ್ಟು ಸುಲಭವಾದಂಥ ಎಕ್ಸಾಂಪಲ್ಸ್ ಸಾಧ್ಯನೋ ಅಷ್ಟನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈವನ್ ಕೆಪಾಸಿಟರ್ ಈಸ್ ಆಲ್ಸೋ ಒನ್ ಸಚ್ ಥಿಂಗ್. ನೌ ಐ ವಿಲ್ ಟೇಕ್ ಅಪ್ ಎಕ್ಸಾಂಪಲ್ಸ್. ಓಕೆ, ನೋಡಿ ಇಲ್ಲಿ 3 ಎಕ್ಸಾಂಪಲ್ಸ್ ಅನ್ನ ತಗೋತೀನಿ. ಮೊದಲನೇದಾಗಿ ಒಂದು ಚೀಲ, ಮನೆಯಲ್ಲಿ ತರಕಾರಿ ತರಲಿಕ್ಕೋ ಅಥವಾ ಕೈ ಚೀಲ ಅಂತ ಕರಿತೀವಿ, ಹ್ಯಾಂಡ್ ಬ್ಯಾಗ್ ಅಂತ ಕರಿತೀವಿ, ಅಥವಾ ನಿಮ್ಮ ಸ್ಕೂಲ್ ಬ್ಯಾಗ್ ಕೂಡ ಆಗಿರ್ಬೋದು, ಆಯ್ತಾ. ಇದು ಒಂದು ಬ್ಯಾಗ್. ಸರ್ ಏನು ಸರ್ ನೀವು ಕೆಪಾಸಿಟರ್ ಶುರು ಮಾಡಿದ್ರಿ, ಇಲ್ಲೆಲ್ಲ ಬ್ಯಾಗ್ ಕಡೆಗೆ ಬಂದ್ರಿ, ಇದೆ ಬರುತ್ತೆ, ಕನೆಕ್ಷನ್ ಮಾಡ್ತೀನಿ. ಅದಾದಮೇಲೆ ಒಂದು ವೆಸೆಲ್, ಈಗ ಬಚ್ಚಲ್ ಮನೆಯಲ್ಲಿ ಒಂದು ಬಕೆಟ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಒಂದು ವೆಸೆಲ್ ಬಕೆಟ್ ಆಗ್ಬೋದು, ಜಗ್ ಆಗ್ಬೋದು, ಅಥವಾ ಏನೋ ಒಂದು ಲೋಟನೂ ಇರ್ಬೋದು, ಒಂದು ಚೆಂಬು ಇರ್ಬೋದು ಅಡುಗೆ ಮನೆಯಲ್ಲಿ, ಅಥವಾ ಒಂದು ನೀರಿನ ಬಾಟ್ಲಿ ಇರ್ಬೋದು, ಒಂದು ವೆಸೆಲ್. ಅದಾದಮೇಲೆ ಒಂದು ಮೆಟಲ್ ಸ್ಪಿಯರ್, ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತ ಕೇಳ್ತೀರಾ. ಬ್ಯಾಗಿಗೂ ಬಕೆಟ್ಗೂ ಸ್ಪಿಯರ್ಗೂ ಏನು ಸರ್ ಕನೆಕ್ಷನ್ನು ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದು ಎಕ್ಸಾಂಪಲ್ ನೋಡಿ, ಈ ಎಕ್ಸಾಂಪಲ್ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಕೆಪಾಸಿಟರ್ ಬಗ್ಗೆ ಒಂದು 50% ಅರ್ಥ ಆದಂಗೆನೆ. ಕೆಪಾಸಿಟರ್ ಅಂದರೆ ಏನು ಅನ್ನೋದು ಅರ್ಥ ಆದಂಗೆನೆ. ಇದೇ ಥರ ನಾನು ರೆಸಿಸ್ಟರ್ ಬಂದಾಗಲೂ ಎಕ್ಸಾಂಪಲ್ಸನ್ನು ಕೊಡ್ತೀನಿ, ಇಂಡಕ್ಟರ್ ಬಂದಾಗಲೂ ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಥ್ರೂ ಎಕ್ಸಾಂಪಲ್ಸ್ ನಾವು ಫಿಸಿಕ್ಸನ್ನು ಕಲ್ತ್ಬಿಟ್ರೆ ಅದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ನಮಗೆ ಈ ಥರನೇ ಇದ್ರು ಟೀಚರ್ಸ್ಗಳು, ನಮ್ಮ ಫಿಸಿಕ್ಸ್ ಪ್ರೊಫೆಸರ್ಸ್ಗಳನ್ನ ನಾವು
ಮತ್ತು ನೆನೆಸ್ಕೋತೀವಿ. ಅವರು ಸುಮ್ಮನೆ ಬಂದು ಡೈರೆಕ್ಟಾಗಿ ಈಕ್ವೇಷನ್ ಬರೆಯೋದು, ಪಾಠ ಮಾಡ್ಕೊಂಡು ಹೋಗೋದು ಮಾಡ್ತಾ ಇರಲಿಲ್ಲ. ಫಸ್ಟ್ ನಮ್ಮ ರಿಯಲ್ ಲೈಫಲ್ಲಿ ನಮ್ಮ ಸುತ್ತಮುತ್ತ ಏನೇನಿದೆ ಅದರಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ಗೆ ಹೆಲ್ಪ್ ಆಗೋಂಥದ್ದು ಯಾವ್ದಾದ್ರು ಎಕ್ಸಾಂಪಲ್ಸ್ ಇದೆಯಾ ತಗೊಂಡು ಅಲ್ಲಿಂದ ಕನೆಕ್ಟ್ ಮಾಡ್ಕೊಂತ ಹೋಗೋರು. ಪ್ರೊಫೆಸರ್ IV ರಾಮ್ಕುಮಾರ್ ಅಂತ ತುಂಬ ಒಳ್ಳೆ ಪ್ರೊಫೆಸರ್. ಅವ್ರ ಹತ್ರ ನಾವು ಅವ್ರು ಪಾಠ ಮಾಡ್ತಾ ಇದ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ಫಿಸಿಕ್ಸನ್ನು ಹೇಳ್ಕೊಡ್ತಾ ಇದ್ರು. ಹಾಗೆ ನಾನು ಅವ್ರನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ಸನ್ನು ಕೊಟ್ಟಾಗ ಫಿಸಿಕ್ಸ್ ತಲೆ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಒಂದ್ಸತಿ ನೀವು ಫಿಸಿಕ್ಸನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಯು ವಿಲ್ ರಿಯಲಿ ಎಂಜಾಯ್ ದ ಸಬ್ಜೆಕ್ಟ್. ಇರಲಿ ಬನ್ನಿ ವಾಪಸ್ ಇಲ್ಲಿ ಬರೋಣ. ಚೀಲ, ಬಕೆಟು, ಸ್ಪಿಯರ್. ಈಗ ಈ ಮೂರರಲ್ಲೂ ಏನೋ ಒಂದು ಕಾಮನ್ ಇದೆ. ಏನು ಕಾಮನ್ ಇದೆ ನೋಡಿ, ಇದರಲ್ಲಿ ನಾನು ತರಕಾರಿ ಹಾಕ್ಬೋದು, ಪುಸ್ತಕ ಹಾಕ್ಬೋದು, ಅಥವಾ ಬೇಳೆ, ಅಕ್ಕಿ, ರಾಗಿ, ಜೋಳ ಅಂದರೆ ಗ್ರೈನ್ಸನ್ನು ಹಾಕ್ಬೋದು, ಅಥವಾ ಒಂದು ಕಲ್ಲನ್ನು ಹಾಕ್ಬೋದು, ಅಥವಾ ದುಡ್ಡನ್ನು ಹಾಕ್ಬೋದು. ಆಯಿತಾ? ಹಾಗೆ ಈ ಬಕೆಟಲ್ಲಿ ಏನು ಹಾಕ್ಬೋದು? ಅಫ್ಕೋರ್ಸ್ ತರಕಾರಿ ಗ್ರೈನ್ಸನ್ನು ಹಾಕ್ಬೋದು, ಕಾಳು ಅದು ಇದು ಹಾಕ್ಬೋದು. ಅದು ಬೇಡ, ಸಾಲಿಡ್ ಬೇಡ. ನಾನು ಲಿಕ್ವಿಡನ್ನು ತಗೋತೀನಿ. ಈ ಬಕೆಟಲ್ಲಿ ನೀರನ್ನು ಹಾಕ್ಬೋದು, ಹಾಲನ್ನು ಹಾಕ್ಬೋದು, ಆಯಿಲನ್ನು ಹಾಕ್ಬೋದು. ಗೊತ್ತಾಗ್ತಾ ಇದೆಯಾ? ಹಾಗೆ ಇದರಲ್ಲೂ ನಾನು ಏನೋ ತುಂಬಿಸ್ಬೋದು. ಅಂದರೆ ಇದು ಒಂದು ಕಂಟೈನರ್, ಇದು ಒಂದು ಕಂಟೈನರ್. ಅದೇ ಥರ ಇದು ಕೂಡ ಒಂದು ಕಂಟೈನರೇನೆ. ಈ ಕಂಟೈನರಲ್ಲಿ ನಾನು ಸಾಲಿಡ್ ಆಬ್ಜೆಕ್ಟ್ಗಳನ್ನು ತುಂಬಿಸಿದೆ. ತರಕಾರಿ, ಅಕ್ಕಿ, ಬೇಳೆ, ಪುಸ್ತಕ, ಕಲ್ಲು, ಆ ಥರ. ಹಾಗೆ ಈ ಕಂಟೈನರಲ್ಲಿ ನಾನು ನೀರನ್ನು ತುಂಬಿಸಿದೆ, ಅಥವಾ ಹಾಲನ್ನು ತುಂಬಿಸಿದೆ, ಅಥವಾ ಆಯಿಲನ್ನು ತುಂಬಿಸಿದೆ. ಅರ್ಥ ಆಯ್ತಲ್ವಾ? ಹಾಗೆ ಈ ಕಂಟೈನರಲ್ಲಿ ನಾನು ಚಾರ್ಜ್ಗಳನ್ನು ತುಂಬಿಸಬಹುದು. ಇದನ್ನು ರಬ್ ಮಾಡಿಬಿಟ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ಬೋದು, ಅಥವಾ ನೆಗೆಟಿವ್ ಚಾರ್ಜ್ ಬರ್ಬೋದು. ಅಂದರೆ ದಿಸ್ ಈಸ್ ಎ ಕಂಟೈನರ್ ಫಾರ್ ಚಾರ್ಜಸ್, ದಿಸ್ ಈಸ್ ಎ ಕಂಟೈನರ್ ಫಾರ್ ಲಿಕ್ವಿಡ್ಸ್, ದಿಸ್ ಈಸ್ ಎ ಕಂಟೈನರ್ ಫಾರ್ ಸಾಲಿಡ್ ಆಬ್ಜೆಕ್ಟ್ಸ್. ಗೊತ್ತಾಯ್ತಲ್ವಾ? ಸೊ ಲೈಕ್ ಬ್ಯಾಗ್, like bucket, a sphere is also a container. This sphere for time being is considered to be made up of metal, ಅಂದ್ರೆ ಕಂಡಕ್ಟಿಂಗ್ ಸ್ಪಿಯರ್, ಕಂಡಕ್ಟರ್. ಒಂದು ಕಾಪರ್ ಸ್ಪಿಯರ್ ಅಂತ ಇಟ್ಕೊಳ್ಳಿ. ಆಯ್ತಾ? ಕಾಪರ್ ಸ್ಪಿಯರ್ ಅಲ್ಲಿ ನಾನು ಚಾರ್ಜಸ್ ಅನ್ನ ಇಟ್ಟಿದ್ದೀನಿ. ಸರ್ ಏನು ಇಂದಿನ ವಿಡಿಯೋದಲ್ಲಿ ನೀವು ಹೇಳ್ತಾ ಇದ್ರಿ ಎಕ್ಸಸ್ ಚಾರ್ಜಸ್ ಇರಲ್ಲ ಕಂಡಕ್ಟರಲ್ಲಿ ಅಂತೆಲ್ಲ. ಹೌದು, ಈಗಲೂ ಅಷ್ಟೇ. ಇದ್ರ ಮೇಲೆ ನಾನು ಚಾರ್ಜ್ ಇಟ್ಟರು ಕೂಡ ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಒಳಗಡೆ ಸಿಕ್ಕಾಬಟ್ಟೆ ಫ್ರೀ ಚಾರ್ಜಸ್ ಇರುತ್ತೆ. ಒಂಥರ ಇದು ರೆಡಿಮೇಡ್ ಕಂಟೈನರೇನೆ. ಆಯಿತಾ? ಈಗ ಸದ್ಯಕ್ಕೆ ಅಷ್ಟೆಲ್ಲ ಡೀಪಾಗಿ ಹೋಗೋದು ಬೇಡ. ಇದು ಒಂದು ಕಂಟೈನರು, ಇದು ಒಂದು ಕಂಟೈನರ್, ಇದು ಒಂದು ಕಂಟೈನರ್ ಅಂತ ಇಟ್ಕೊಳ್ಳಿ. ಈಗ ಇದರೊಳಗಡೆ ಕಂಟೆಂಟ್ ಏನಪ್ಪ ಸರ್? ತರಕಾರಿ ಸರ್. ಇದರೊಳಗಡೆ ಕಂಟೆಂಟ್ ಏನಪ್ಪ ಸರ್? ನೀರು, ಮಿಲ್ಕ್. ಇದರೊಳಗಡೆ ಕಂಟೆಂಟ್ ಏನಪ್ಪ ಸರ್? ಚಾರ್ಜ್. ಓಕೆ. ಈಗ ನೀನು ಅಮ್ಮನ ಜೊತೆಗೆ ತರಕಾರಿಗೆ ಹೋಗ್ತಾ ಇದೆಯಾ, ಮಾರ್ಕೆಟ್ಗೆ ಹೋಗ್ತಾ ಇದೆಯಾ. ಅಮ್ಮ ಒಂದು ಅಂಗಡಿನಲ್ಲಿ 1 kg ಆನಿಯನ್ ತಗೊಂಡ್ರು, 1 kg ಬ್ಯಾಗಲ್ಲಿ ಹಾಕಿಸ್ಕೊಂಡ್ರು. ಆಯ್ತಾ? ನೀನು ಕೈನಲ್ಲಿ ಇಟ್ಕೊಂಡಿದ್ಯಾ. ನೀನು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲೇನೋ 1 kg ಟೊಮ್ಯಾಟೊ ತಗೊಂಡ್ರು, ಅದನ್ನು ಬ್ಯಾಗ್ ಒಳಗಡೆ ಹಾಕ್ಕೊಂಡ್ರು. ಆಯ್ತಾ? ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರು, ಅಲ್ಲಿ ಒಂದು ಕಟ್ ಸೊಪ್ಪು ತಗೊಂಡ್ರು, ಅದನ್ನು ಬ್ಯಾಗ್ ಒಳಗಡೆ ಹಾಕ್ಕೊಂಡ್ರು. ಈಗ ನಿನ್ನ ಬ್ಯಾಗ್ ಕೈನಲ್ಲಿ ಇಟ್ಕೊಂಡಿದೆಯಲ್ಲ, ಏನು ಅನ್ಸುತ್ತೆ ನಿನಗೆ? ಏನೋ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋದಿಲ್ವಾ? ಕರೆಕ್ಟ್. ಏನು ಜಾಸ್ತಿ ಆದಂಗೆ ಅನ್ಸುತ್ತೆ? ತೂಕ ಜಾಸ್ತಿ ಆದಂಗೆ ಅನ್ಸುತ್ತೆ. ಅಮ್ಮ 1 kg ಟೊಮೆಟೊ, 1 kg ಆನಿಯನ್ನು, ಒಂದಷ್ಟು ಸೊಪ್ಪು ನನ್ನ ಕೈಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಭಾರ ಅನ್ನಿಸ್ತಾ ಇದೆ ಅಂತ ಅನ್ನೋದಿಲ್ವಾ? ಎಸ್. ಅಂದರೆ when contents keeps on increasing, weight keeps on increasing. ಬ್ಯಾಗು ಬಿಗಿನಿಂಗಲ್ಲಿ ಹಗುರವಾಗಿರುತ್ತೆ. ನೀನು ತರಕಾರಿ ಹಾಕ್ಕೊಳ್ತಾ ಹೋದಂಗೆಲ್ಲ ಅದು ತೂಕ ಜಾಸ್ತಿ ಆಗುತ್ತೆ. ಹೌದಲ್ವಾ? ಹಾಗೆ ಇಲ್ಲಿ ಬಿಗಿನಿಂಗಲ್ಲಿ ಏನೂ ಇರೋದಿಲ್ಲ, ಖಾಲಿ ಇರುತ್ತೆ ಇದು ಬಕೆಟ್. ಇದರೊಳಗಡೆ ನೀನು ನೀರು ಹಾಕ್ತೀಯಾ. ಎಷ್ಟು? 1 ಲೀಟ್ರ್ ನೀರು ಹಾಕ್ತೀಯಾ, ಅವಾಗ ಇಲ್ಲಿಗೆ ಬರುತ್ತೆ ನೀರು. ಇನ್ನೊಂದು ಲೀಟ್ರ್ ಹಾಕ್ತೀಯಾ, ಇಲ್ಲಿಗೆ ಬರುತ್ತೆ. ಇನ್ನೊಂದು ಲೀಟ್ರು. ಏನು ಜಾಸ್ತಿ ಆಗ್ತಾ ಇದೆ? ವಾಟರ್ ಲೆವೆಲ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. So remember, dear students, when content increases, something is going to increase. Here weight keeps on increasing. Here water level keeps on increasing, or we can say volume keeps on increasing. Like that, can you guess what increases if I keep on adding the charges? ಒಂದು ಕಂಡಕ್ಟರ್ನಲ್ಲಿ ನಾನು ಚಾರ್ಜಸ್ ಅನ್ನು ತುಂಬಿಸ್ತಾ ಹೋದಂಗೆಲ್ಲ ಏನು ಜಾಸ್ತಿ ಆಗುತ್ತೆ? ಎಸ್, ಯುವರ್ ಗೆಸ್ ಈಸ್ ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್ keeps on increasing. When electric field increases, potential also increases. ಅರ್ಥ ಆಯ್ತಾ? ಸೊ ನಾನು ಆಕ್ಚುಲಿ ಒಂದು ಈಕ್ವೇಷನ್ ಅನ್ನು ಬರೀಬೇಕು. ಆ ಈಕ್ವೇಷನ್ ಈ ಚಾಪ್ಟರ್ಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಆ ಈಕ್ವೇಷನ್ ಅನ್ನು ಡೈರೆಕ್ಟಾಗಿ ಬರೆಯೋ ಮುಂಚಿತವಾಗಿ ಇವೆಲ್ಲ ಕತೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಬೋರ್
ಬೋರ್ ಹೊಡಿಬೋದು. ಆದರೆ ಈ ಕಥೆನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಯಾವ ಲೆವೆಲ್ಗಾದರೂ ಹೋಗಿ, ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗಿ, ಮೆಡಿಕಲ್ಗೆ ಹೋಗಿ, ಅಥವಾ PUC ಸೈನ್ಸ್ ಬಿಟ್ಟು ಬೇರೆ ಇನ್ಯಾವುದೋ ಪಾರ್ಟ್ಗೆ ಹೋಗಿ ಇದನ್ನು ಇಟ್ಕೊಂಡಿರ್ತೀರ. ನಮ್ಮ ಫಿಸಿಕ್ಸ್ ಟೀಚರ್ ಹೇಳಿದ್ರು ಅಂತ ಜ್ಞಾಪಿಸ್ಕೋತೀರಾ. ಆ ಥರ ಕಾನ್ಸೆಪ್ಟ್ಗಳು ನಿಮ್ಮ ಮನಸ್ಸಲ್ಲಿ ಉಳಿಬೇಕು, ಗೊತ್ತಾಯ್ತಾ? ಸೊ ಬನ್ನಿ ವಾಪಸ್ಸು. ಬ್ಯಾಗ್ ಈಸ್ ಎ ಕಂಟೈನರ್, ವೆಸಲ್ ಈಸ್ ಎ ಕಂಟೈನರ್, ಚಾರ್ಜ್ ಕಂಡಕ್ಟರ್ ಈಸ್ ಎ ಕಂಟೈನರ್. ತರಕಾರಿಗಳು ಇಲ್ಲಿ ಕಂಟೆಂಟ್, ಬುಕ್ ಈಸ್ ಎ ಕಂಟೆಂಟ್, ವೆಜಿಟೇಬಲ್ಸ್ ಆರ್ ಕಂಟೆಂಟ್ಸ್, ಗ್ರೈನ್ಸ್ ಆರ್ ಕಂಟೆಂಟ್ಸ್, ವಾಟರ್ ಈಸ್ ಕಂಟೆಂಟ್, ಮಿಲ್ಕ್ ಈಸ್ ಕಂಟೆಂಟ್, ಲೈಕ್ ದಟ್ ಚಾರ್ಜ್ ಈಸ್ ಕಂಟೆಂಟ್. ಗೊತ್ತಾಗ್ತಿದೆಯಾ ಒಂದಕ್ಕೊಂದು ಕನೆಕ್ಷನ್? ಹಿಯರ್ ವೆನ್ ಐ ಇನ್ಕ್ರೀಸ್ ದ ವೆಜಿಟಬಲ್, ವೆನ್ ಐ ಇನ್ಕ್ರೀಸ್ ದ ಗ್ರೈನ್ಸ್, ವೆನ್ ಐ ಆಡ್ ದ ಕಂಟೆಂಟ್ಸ್ more and more, weight increases. So when the content increases, weight increases. Like that, when water quantity increases, water level increases. Similarly, when Q increases, Q is nothing but charge, potential increases. ಗೊತ್ತಾಗ್ತಾ ಇದೆಯಾ? ಸೊ ಮತ್ತೊಮ್ಮೆ ಹೇಳ್ತೀನಿ, when Q increases, potential increases. So Q is directly proportional to V. As Q increases, V increases. And as you know, when you remove the proportionality sign and put equal sign, one constant will come and sit in that place. So it is C into V. This is the equation that I wanted to write. What is this C? C is nothing but capacitance. ಕೆಪಾಸಿಟೆನ್ಸ್ ಅನ್ನೋದು ಎಲ್ಲರೂ ಕೇಳಿರುವಂಥ ಪದ. ಅವನ ಕೆಪಾಸಿಟಿ ಅಷ್ಟೇನೆ, ಅಥವಾ ನನ್ನ ಕೆಪಾಸಿಟಿ ಇನ್ನೂ ಜಾಸ್ತಿ ಇದೆ, ಅಥವಾ ನನ್ನ ಕೆಪಾಸಿಟಿ ಅಷ್ಟಿಲ್ಲ. ಕೆಪಾಸಿಟಿನ ಕನ್ನಡದಲ್ಲಿ ಸಾಮರ್ಥ್ಯ ಅಂತ ಕರೀತಾರೆ, ಆಯಿತಾ? ಎಷ್ಟು ನಿನಗೆ ಕೆಪಾಸಿಟಿ ಇದೆ, ಎಷ್ಟು ಮೆಟ್ಲನ್ನು ನೀನು ಹತ್ತುತ್ತೀಯಾ, ಅಥವಾ ಎಷ್ಟೊತ್ತು ಸ್ಕಿಪ್ಪಿಂಗ್ ಆಡ್ತೀಯಾ, ಅಥವಾ ಎಷ್ಟು ಮೀಟರ್ ರನ್ ಮಾಡ್ತೀಯಾ, ಅಥವಾ ಎಷ್ಟೊತ್ತು ನೀನು ಸ್ವಿಮ್ ಮಾಡ್ತೀಯಾ ಅಂತ ಕೇಳಲ್ವಾ? ಅಲ್ಲಿ ನಾವು ನಿನ್ನ ಎಬಿಲಿಟಿ ಅಥವಾ ಕೆಪಾಸಿಟಿ ಅಂತ ಕರಿತೀವಿ, ನಿನ್ನ ಸಾಮರ್ಥ್ಯ, ನಿನ್ನ ಏನು ಶಕ್ತಿ, ಒಂಥರ ಶಕ್ತಿ. ಆ್ಯಕ್ಚುಲಿ ಶಕ್ತಿ ಇಸ್ ನಾಟ್ ಎ ಕರೆಕ್ಟ್ ವರ್ಡ್, ಸಾಮರ್ಥ್ಯನೇ. ಸೊ ಅದನ್ನು ನಾನು ಇಲ್ಲಿ ಕೆಪಾಸಿಟೆನ್ಸ್ ಅಂತ ಕರೆದಿದ್ದೀನಿ. ಆಮೇಲೆ ಡಿಫೈನ್ ಮಾಡ್ತೀನಿ. ಮತ್ತೆ ವಾಪಸ್ ಇಲ್ಲಿ ಬರೋಣ ನೋಡಿ, ಮತ್ತೆ ಇಲ್ಲಿ ಬರ್ತೀನಿ. ವೆನ್ ಐ ಇನ್ಕ್ರೀಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇನ್ ದಿ ಕಂಟೈನರ್, ಪೊಟೆನ್ಷಿಯಲ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಸೊ Q is equal to CV. Q proportional to V, or Q is equal to CV, where C is known as capacitance, and it is given by Q divided by V. And its SI unit is farad and symbol is capital F. ಆಯಿತಾ? ಮೈಕೆಲ್ ಫ್ಯಾರಡೆ ಅಂತ ಕೇಳಿದಿರಲ್ವಾ? ಅವ್ರ ಬಗ್ಗೆ ಯಾವಾಗಲೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ. ಫ್ಯಾರಡ್ ಈಸ್ ದ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್. ನೌ ವಾಟ್ ಈಸ್ ಕೆಪಾಸಿಟರ್? ಕೆಪಾಸಿಟರ್ ಈಸ್ ಎ ಡಿವೈಸ್ used to store electrostatic charges or simply charges. ಮುಗಿದೋಯ್ತು. ಕೆಪಾಸಿಟರ್ ಅನ್ನೋದು ಒಂದು ಡಿವೈಸ್, ಒಂದು ಕಂಟೈನರ್. ಅದರೊಳಗಡೆ ನಾವು ಏನನ್ನು ಸ್ಟೋರ್ ಮಾಡ್ತೀವಿ? ಲೈಕ್ ವಿ ಸ್ಟೋರ್ ವೆಜಿಟೇಬಲ್ಸ್ ಇನ್ ದ ಬ್ಯಾಗ್, ವಿ ಸ್ಟೋರ್ ವಾಟರ್ ಇನ್ ದ ಬಕೆಟ್, ವಿ ಸ್ಟೋರ್ ಚಾರ್ಜಸ್ ಇನ್ ದ ಕೆಪಾಸಿಟರ್. ಸೊ ಕೆಪಾಸಿಟರಲ್ಲಿ ನಾವು ಏನನ್ನು ಸ್ಟೋರ್ ಮಾಡ್ತೀವಿ ಹೇಳಿ ನೋಡೋಣ? ಚಾರ್ಜಸ್ ಅನ್ನು ಸ್ಟೋರ್ ಮಾಡ್ತೀವಿ. ಚಾರ್ಜಸ್ ಅನ್ನು ಸ್ಟೋರ್ ಮಾಡೋದ್ರ ಮೂಲಕ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿಯನ್ನು ಸ್ಟೋರ್ ಮಾಡ್ತೀವಿ. ಸೊ ಯಾವುದೇ ಒಂದು ಕೆಪಾಸಿಟರ್ ಆಗಿರಲಿ, ಅಲ್ಲಿ ಬೇಕಾದಷ್ಟು ಥರ ಕೆಪಾಸಿಟರ್ಸ್ ಇದಾವೆ. ಸ್ಪೆರಿಕಲ್ ಕೆಪಾಸಿಟರ್, ಸಿಲಿಂಡ್ರಿಕಲ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ವೇರಿಯಬಲ್ ಕೆಪಾಸಿಟರ್, ಈ ಥರ ಸಾಕಷ್ಟು ನಮೂನೆ ಇದ್ದಾವೆ. ಯಾವುದೇ ಕೆಪಾಸಿಟರ್ ಆಗಲಿ ಇದೇ ಬೇಸಿಕ್ ಇಕ್ವೇಷನ್, ಇದೇ ಫಂಡಮೆಂಟಲ್ ಇಕ್ವೇಷನ್, ಇದನ್ನೇ ನಾನು ಬ್ಯಾಕ್ ಬೋನ್ ಅಂತ ಕರೆದಿದ್ದು. ಸುಮಾರು ಜನ ಏನು ಮಾಡ್ಬಿಡ್ತಾರೆ, ಈ ಕೆಪಾಸಿಟರ್ ಡೆಫಿನೇಷನ್ ಹೇಳಿ ಡೈರೆಕ್ಟಾಗಿ ಈಕ್ವೇಷನ್ ಬರೆದು ಬಿಡ್ತಾರೆ. ನನಗೆ ಇವಾಗ ಆ ಥರ ಹೇಳಲಿಕ್ಕೆ, ಆ ಥರ ಪಾಠ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಂದರೆ ಒಂಥರ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ಇನ್ಫಾರ್ಮೇಷನ್ ಯಾರು ಬೇಕಾದ್ರೂ ಕೊಡ್ಬೋದು, ಟೀಚ್ ಮಾಡಬೇಕು. ನಾನು ಇಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಕೆಪಾಸಿಟರ್ ಅಂದರೆ ಏನು? ಒಂದು ಕಂಟೈನರ್. ಅಂದರೆ ನಾವು ಪಾಠ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಕ್ವಶನ್ಗಳು ಏಳಬೇಕು, ಕ್ವಶನ್ಗಳು ಉದ್ಭವ ಆಗಬೇಕು, ಪ್ರಶ್ನೆ ಮೂಡಬೇಕು. ಈಗ ನೋಡಿ, ನಾನು ಹೇಳಿದೆ ಕಂಟೈನರ್ ಅಂದೆ, ಕಂಟೈನರಲ್ಲಿ ಏನು ಹಾಕಿದೆ? ಚಾರ್ಜಸ್ ಅನ್ನು ಹಾಕಿದೆ. ಈ ಕಂಟೈನರ್ ತರಕಾರಿ ಹಾಕಿದಾಗ ವೆಯ್ಟ್ ಜಾಸ್ತಿ ಆಯಿತು, ಹಾಗಾದ್ರೆ ಇಲ್ಲೇನು ಜಾಸ್ತಿ ಆಗುತ್ತೆ? ಪೊಟೆನ್ಷಿಯಲ್ ಜಾಸ್ತಿ ಆಯಿತು. ಹಾಗಾಗಿ Q ಪ್ರಪೋರ್ಷನಲ್ ಟು V ಅಂತ ಬರೆದೆ. Q is equal to CV. ಆಯಿತಾ? ಒಂದು ಸ್ಟೆಪ್ ಮುಂದೆ ಹೋಗೋಣ, ಇನ್ನೂ ಅಲ್ಲೇ ಇದ್ದೀನಿ. ಲೆಟ್ ಮಿ ಪ್ರೊಸೀಡ್ ಲಿಟ್ಲ್ ಬಿಟ್ ಫರ್ದರ್. ಸರ್, ಫಸ್ಟ್ ಆಫ್ ಆಲ್ ಯಾಕೆ ಸರ್ ಚಾರ್ಜಸನ್ನು ಸ್ಟೋರ್ ಮಾಡಬೇಕು? ಇದು ತುಂಬ ಬೇಸಿಕ್ ಕ್ವಶನ್, ತುಂಬ ಸಿಲ್ಲಿ ಕ್ವಶನ್ ಅನ್ಸಿದ್ರು, ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ನೀವು ಕೇಳಬೇಕು, ಸರ್ ಏನಕ್ಕೆ ಸ್ಟೋರ್ ಮಾಡಬೇಕು? ಚಾರ್ಜಸನ್ನು ಏನಕ್ಕೆ ಸ್ಟೋರ್ ಮಾಡಬೇಕು? ಇದಕ್ಕೆ ಆನ್ಸರ್ ಹೇಳೋ ಮುಂಚೆ ಒಂದು ಎಕ್ಸಾಂಪಲ್ ತಗೋತೀನಿ. ಮತ್ತೆ ನೀವು ಕಾಲೇಜಿಗೆ ಹೋಗ್ತೀರಪ್ಪ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಅಮ್ಮನಿಗೆ ಹೇಳ್ತೀರಾ ಬಾಕ್ಸ್ ಕಟ್ಟಕ್ಕೆ, ತಿಂಡಿನೋ ಊಟನೋ ಮಧ್ಯಾಹ್ನಕ್ಕೆ ಲಂಚ್ ಬೇಕಲ್ಲ, ಬಾಕ್ಸ್ ಕಟ್ತಾರೆ. ಬಾಕ್ಸಲ್ಲಿ ಚಿತ್ರಾನ್ನನೋ ಚಪಾತಿನೋ ಇಡ್ಲಿನೋ ಮನೆಯಲ್ಲಿ ಏನು ಮಾಡಿರ್ತಾರೋ ಅನ್ನ ಸಾಂಬಾರೋ ಏನೋ ಹಾಕ್ತಾರೆ, ಬಾಕ್ಸ್ ರೆಡಿ ಮಾಡ್ತಾರೆ. ಆಯಿತಾ? ತೊಗೊಂಡ್ರಿ. ಆಮೇಲೆ ಒಂದು ಬಾಟ್ಲಲ್ಲಿ ನೀರು ತೊಗೊಂಡ್ರಿ, ಹೊರಟ್ರಿ ಕಾಲೇಜ್ಗೆ ಅಲ್ವಾ? ಈಗ ನಾನು ಪ್ರಶ್ನೆ ಕೇಳ್ತೀನಿ, ಬಾಕ್ಸ್ ಯಾಕೆ ಕಟ್ಟಿಸ್ಕೊಂಡ್ರಿ? ಬಾಟ್ಲಲ್ಲಿ ನೀರು ಯಾಕೆ ತುಂಬಿಸ್ಕೊಂಡ್ರಿ?
ಅದು ಒಂಥರ ಸ್ಟೋರ್ ಮಾಡ್ದಂಗೆ ಅಲ್ವಾ. ಬಾಟ್ಲಲ್ಲಿ ನೀರು ಹಾಕ್ಕೊಂಡ್ರೆ, ಬಾಟ್ಲಲ್ಲಿ ನಾನು ನೀರು ತುಂಬಿಸ್ಕೊಂಡ್ರೆ ಅದು ಒಂಥರ ಸ್ಟೋರ್ ಮಾಡ್ದಂಗೆ ಅಲ್ವಾ. ಯಾಕೆ ಬಾಟ್ಲಲ್ಲಿ ನೀರು ತೊಗೊಂಡು ಹೋಗ್ತಿದ್ದೀರಾ, ಅಥವಾ ಲಂಚ್ ಬಾಕ್ಸನ್ನು ಯಾಕೆ ತೊಗೊಂಡು ಹೋಗ್ತಿದ್ದೀರಾ? ಆನ್ಸರ್ ಏನು ಹೇಳ್ತೀರಾ? ಸರ್, ಕಾಲೇಜಲ್ಲಿ ಕ್ಯಾಂಟೀನಲ್ಲಿ ಸಿಗೋ ಫುಡ್ಡು ಚೆನ್ನಾಗಿರಲ್ಲ, ಅಥವಾ ಕ್ಯಾಂಟೀನ್ನೇ ಇಲ್ಲ ನಮ್ಮ ಕಾಲೇಜಲ್ಲಿ, ಅಥವಾ ನನಗೆ ಕ್ಯಾಂಟೀನಲ್ಲಿ ತಿಂದು ಅಭ್ಯಾಸ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ಕ್ಯಾಂಟೀನಲ್ಲಿ ತಿನ್ನಕ್ಕೆ ಬಿಡೋಲ್ಲ, ಮಧ್ಯಾಹ್ನದ ನಾನು ಊಟ ಮಾಡಲೇಬೇಕಲ್ವಾ, ಅದಕ್ಕೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸರಿ, ನೀರು ಯಾಕೆ ತೊಗೊಂಡು ಹೋಗ್ತಿದ್ಯಾ? ಸರ್, ನಮ್ಮ ಕಾಲೇಜಲ್ಲಿ ನೀರು ಬರಲ್ಲ, ಅಥವಾ ಬಂದ್ರೂ ಅದು ಹೈಜಿನಿಕ್ ಆಗಿಲ್ಲ, ಕಂಟ್ಯಾಮಿನೇಟೆಡ್ ಏನೇನೋ ಅದಕ್ಕೆ ಮಿಕ್ಸ್ ಆಗಿರುತ್ತೆ, ಅಥವಾ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಮನೆಯಿಂದ ತೊಗೊಂಡು ಹೋಗ್ತೀನಿ ಸರ್ ನೀರನ್ನು. ಅಥವಾ ಪಿಕ್ನಿಕ್ ಹೋಗ್ತೀರಪ್ಪ, ಎಲ್ಲೋ ಯಾವುದೋ ಒಂದು ರಿಮೋಟ್ ಪ್ಲೇಸ್, ಯಾವುದೋ ಹಿಲ್ ಸೆಕ್ಷನ್ನು ಅಥವಾ ಘಾಟ್ ಸೆಕ್ಷನ್ನು, ಅಥವಾ ಯಾವುದೋ ಒಂದು ಏನು ಜಾಸ್ತಿ ಅಲ್ಲಿ ಏನೋ ಅಂಗಡಿ ಹೋಟೆಲ್ಲು ಏನೂ ಇರೋದಿಲ್ಲ, ಐಸೋಲೇಟೆಡ್ ಪ್ಲೇಸ್, ಬಟ್ ನೋಡಬೇಕು ಅನ್ಸುತ್ತೆ, ಅಲ್ಲಿ ಹೋಗ್ತೀರಪ್ಪ ಫ್ಯಾಮಿಲಿ ಜೊತೆಗೆ. ಅವಾಗ ನೀವು ಊಟ ಎಲ್ಲ ಕಟ್ಕೊಂಡು ಹೋಗೋದಿಲ್ವಾ? ತರಕಾರಿ ಸರಿ ಏನೋ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಏನೋ ಸಲಾಡ್ ಥರ ಮಾಡ್ಕೊಂಡು ಹೋಗೋದಿಲ್ವಾ? ಅಥವಾ ಕಾಫಿನ ಫ್ಲಾಸ್ಕಲ್ಲಿ ಹಾಕೊಂಡು ಹೋಗೋದಿಲ್ವಾ? ಪಿಕ್ನಿಕ್ ಹೋಗಿ ಎಲ್ಲ ಅಭ್ಯಾಸ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನೀವೇನೇನೋ ಈಟೇಬಲ್ಸ್ ಎಲ್ಲ ತೊಗೊಂಡು ಹೋಗಲ್ವಾ? ಯಾಕೆ ತೊಗೊಂಡು ಹೋಗ್ತೀರಾ? ಸರ್, ಯಾಕೆ ಅಂದರೆ ಅಲ್ಲಿ ನನಗೆ ಸಿಕ್ಕೋದಿಲ್ಲ, ಆದರೆ ಹೊಟ್ಟೆ ಹಸುವಾಗುತ್ತೆ, ತಿನ್ನಬೇಕು, ಅದಕ್ಕೆ ನಾನು ತೊಗೊಂಡು ಹೋಗ್ತೀನಿ. ಅಲ್ಲಿ ನೀರು ಸಿಗೋದಿಲ್ಲ, ಅದಕ್ಕೆ ಬಾಟ್ಲಲ್ಲಿ ನೀರು ತೊಗೊಂಡು ಹೋಗ್ತೀನಿ. ಹೌದಲ್ವಾ? ಅಂದರೆ ನಾವು ಏನಕ್ಕೆ ಸ್ಟೋರ್ ಮಾಡಬೇಕು ನೀರನ್ನಾಗಲಿ ಫುಡ್ಡನ್ನಾಗಲಿ? ಟು ಯೂಸ್ ವೇರ್ ಅ ಪ್ಲೇಸ್ ಅಟ್ ವಿಚ್ ನೋ ಐಟಮ್ಸ್ ಆರ್ ಅವೈಲಬಲ್. ಯಾವ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನೋ ಅಲ್ಲಿ ನೆಸೆಸಿಟಿ ಇದೆ, ಆದರೆ ಸಿಗ್ತಾ ಇಲ್ಲ, ಅಂಥ ಜಾಗದಲ್ಲಿ ನಾನು ನೀರು ಕುಡಿಲೇಬೇಕು, ಊಟ ಮಾಡಲೇಬೇಕು, ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ನೀಡ್ ಟು ಸ್ಟೋರ್ ಫುಡ್ ಆರ್ ವಾಟರ್ ಟು ಯೂಸ್ ಇಟ್ ವೆನ್ ಇಟ್ ಈಸ್ ನಾಟ್ ರೆಡಿಲಿ ಅವೈಲಬಲ್. ಆಯಿತಾ? ಎಲ್ಲಿ ನನಗೆ ರೆಡಿಯಾಗಿ ನೀರು ಸಿಕ್ಕೋದಿಲ್ವೋ ಅಂಥ ಜಾಗಕ್ಕೆ ನಾನು ನೀರು ತೊಗೊಂಡೇ ಹೋಗಬೇಕು. ಈಗ ಮನೆಯಲ್ಲಿ ಯಾರಾದರೂ ಕೈನ ಬಾಟ್ಲಿ ಇಟ್ಕೊಂಡು ಓಡಾಡ್ತಾರಾ ಯಾರಾದರೂ? ಇಲ್ಲ. ಯಾಕೆ? ಮನೆಯಲ್ಲಿ ನೀರು ಸಿಗುತ್ತೆ, ರೆಡಿಯಾಗಿ ಅವೈಲಬಲ್. ಬೇಕು ಅಂದರೆ ಅಡುಗೆ ಮನೆಗೆ ಹೋದ ಒಂದು ಲೋಟ ತಗೊಂಡ, ಫಿಲ್ಟ್ರಲ್ಲೋ ಅಥವಾ ಜಗ್ಗಲ್ಲೋ ಅಥವಾ ಪಾತ್ರೆನಲ್ಲೋ ನೀರಿರುತ್ತೆ, ಕುಡ್ಕೊಂಡ ಬಂದ. ಮನೆಯಲ್ಲಿ ಫುಡ್ಡನ್ನು ಯಾರಾದರೂ ಸ್ಟೋರ್ ಮಾಡ್ಕೊಂಡಿರ್ತಾರ, ಬಾಕ್ಸಲ್ಲಿ ಇಟ್ಕೊಂಡು ಯಾವಾಗಲೂ ಕೈನಲ್ಲಿ ಇಟ್ಕೊಂಡು ಓಡಾಡ್ತಾರ? ಇಲ್ಲ. ಹೊಟ್ಟೆ ಹಸಿಯುತ್ತಾ ಅಮ್ಮನ ಕೇಳಿದ್ರೆ ಊಟ ಕೊಡ್ತಾರೆ. ಅಂದರೆ ಇಫ್ ಇಟ್ ಈಸ್ ರೆಡಿಲಿ ಅವೈಲಬಲ್, ದರ್ ಇಸ್ ನೋ ನೀಡ್ ಆಫ್ ಸ್ಟೋರಿಂಗ್ ದ ಥಿಂಗ್ಸ್. ಸೇಮ್ ವೇ ಇವನ್ ಇಯರ್ ಆಲ್ಸೋ. ನಾನು ಲೇಡನ್ ಜಾರ್ ಹೇಳ್ಬೇಕಾದ್ರೆ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಬಿಗಿನಿಂಗಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಜನರೇಟರ್ಗಳನ್ನು ಉಪಯೋಗಿಸ್ತಾ ಇದ್ರು ಚಾರ್ಜನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಎಲ್ಲೆಲ್ಲಿ ಚಾರ್ಜ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಆ ಚಾರ್ಜ್ಗಳನ್ನು ಉಪಯೋಗಿಸ್ಬೇಕೋ ಅಲ್ಲೆಲ್ಲನೂ ಇದನ್ನು ಎತ್ಕೊಂಡು ಹೋಗೋರು, ಅಲ್ಲೆಲ್ಲ ಕಡೆಗೂ ಇದನ್ನು ಎತ್ಕೊಂಡು ಹೋಗೋರು. ಇಷ್ಟು ದೊಡ್ಡ ಡಿವೈಸ್. ಲೇಡನ್ ಜಾರ್ ಬಂದ ಮೇಲೆ ಎಷ್ಟು ಬೇಕೋ ಅಷ್ಟು ಚಾರ್ಜನ್ನು ಇದರಲ್ಲಿ ತುಂಬಿಸ್ಕೊಳ್ಳೋದು, ತೊಗೊಂಡು ಹೋಗೋದು, ಖರ್ಚು ಮಾಡೋದು, ಮತ್ತೆ ಬರೋದು, ತುಂಬಿಸ್ಕೊಳ್ಳೋದು, ಖರ್ಚು ಮಾಡೋದು. ಅಂದರೆ ನೆಸೆಸಿಟಿ ಎಷ್ಟಿದೆಯೋ ಅಷ್ಟನ್ನು ತೊಗೊಳ್ಳೋದು, ಸ್ಟೋರ್ ಮಾಡ್ಕೊಳ್ಳೋದು, ಆ ಜಾಗದಲ್ಲಿ ಯೂಸ್ ಮಾಡೋದು. ಎಷ್ಟು ಕೆಲಸ ಕಡಿಮೆ ಆಯಿತು ನೋಡಿ, ಎಷ್ಟು ಅವರು ಆರಾಮಾದರು. ಆ ಥರ ಒಂದು ಉಪಯೋಗನ ಕಂಡುಕೊಂಡ್ರು ಕೆಪಾಸಿಟರಿಂದ. ಆಮೇಲೆ ಬಿಡಿ, ಕೆಪಾಸಿಟರ್ಗಳು ಎಷ್ಟೋ ಕಡೆ ಉಪಯೋಗಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಇವತ್ತು ನಿಮ್ಮ ಮೊಬೈಲ್ ಫೋನಲ್ಲಿ ಕೆಪಾಸಿಟರ್ ಇದೆ, ರೇಡಿಯೋದಲ್ಲಿ ಕೆಪಾಸಿಟರ್ ಇದೆ. ಯು ನೇಮ್ ಎನಿ ಎಲೆಕ್ಟ್ರಾನಿಕ್ ಡಿವೈಸ್. ಮನೆಯಲ್ಲಿ ಫ್ಯಾನ್ ರೆಗ್ಯುಲೇಟರ್ ಇದೆಯಲ್ಲ, ಫ್ಯಾನ್ ತಿರುಗುತ್ತಲ್ಲ, ಅದರೊಳಗಡೆ ಕೆಪಾಸಿಟರ್ ಇದೆ. ಕೆಪಾಸಿಟರ್ ಇಲ್ಲದೆ ಇರೋ ಇನ್ಸ್ಟ್ರೂಮೆಂಟೇ ಇಲ್ಲ. ಆಯ್ತಾ? ಸೊ ಇದು ಬಿಗಿನಿಂಗ್ ಆಗಿದ್ದು 1745 ಅಲ್ಲಿ. ಸೊ ನಾನು ಇಷ್ಟೊತ್ತು ಇನ್ನು ಕೆಪಾಸಿಟರ್ ಬಿಗಿನಿಂಗಲ್ಲೇ ಇದ್ದೀನಿ. ಕೆಪಾಸಿಟರ್ನ ಕಂಡುಹಿಡಿಬೇಕಾದ್ರೆ ಏನೆಲ್ಲ ನಡೀತು, ಆಮೇಲೆ ಕೆಪಾಸಿಟರ್ನ ಫಸ್ಟ್ ಕಂಡುಹಿಡಿದಿದ್ದು ಕ್ರೆಡಿಟ್ ಯಾರಿಗೆ ಹೋಯ್ತು, ಲೇಡನ್ ಜಾರ್ ಅಂತ ಹೇಳಿ ಇವ್ರದ್ದು ಕಂಟೈನರ್ ಎಕ್ಸಾಂಪಲ್ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. C is equal to Q/V. ಕೆಪಾಸಿಟೆನ್ಸ್, ಡಿಫೈನ್ ಕೆಪಾಸಿಟೆನ್ಸ್ ಅಂತ ಕೇಳ್ತಾರೆ. ಕೆಪಾಸಿಟೆನ್ಸ್ ಅಂದರೆ ಏನು? ಇಟ್ ಈಸ್ ದ ಎಬಿಲಿಟಿ ಟು ಸ್ಟೋರ್ ಚಾರ್ಜಸ್. ಯಾವುದೇ ಒಂದು ಕಂಟೈನರು ಎಷ್ಟು ಕಂಟೆಂಟನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಕೆಪಾಸಿಟೆನ್ಸ್. ಇವಾಗ ನಾನು ಇಲ್ಲಿ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಈ ಬ್ಯಾಗಲ್ಲಿ ನಾನು 5 kg ಹಾಕ್ಬೋದಪ್ಪ. ಅದೇ ಇನ್ನೊಂದು ಬ್ಯಾಗನ್ನು ತಗೋತೀನಿ. ಈ ಬ್ಯಾಗಲ್ಲಿ ಬರೀ 2 kg ಮೇಲೆ ಹಾಕಿದೆ ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದೇ ಈ ವೆಸಲ್ಲಿಗೆ ಬರ್ತೀನಿ, ಇದರೊಳಗಡೆ ನಾನು ನೀರು ಹಾಕ್ತೀನಿ, 3 ಲೀಟ್ರ್ ನೀರು ಹಾಕಿದ್ರೆ ಓವರ್ಫ್ಲೋ ಆಗುತ್ತೆ. ಅದೇ ಇನ್ನೊಂದು ವೆಸಲನ್ನು ತಗೋತೀನಿ, ಚಿಕ್ಕದಾಗಿದೆ, ಇದರಲ್ಲಿ ಅರ್ಧ ಲೀಟ್ರಿಗೆ ಓವರ್ಫ್ಲೋ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಹಾಗೆ ಒಂದು ಲಿಮಿಟ್ ಅಂತ ಇದೆ. ಎಷ್ಟಂದ್ರಷ್ಟೇ ಸ್ಟೋರ್ ಮಾಡೋಕ್ಕಾಗಲ್ಲ. ಇದ್ರ ಕೆಪಾಸಿಟಿ 5 kg, ಇದ್ರ ಕೆಪಾಸಿಟಿ 2 kg, ಇದ್ರ ಕೆಪಾಸಿಟಿ 3 ಲೀಟರ್, ಇದ್ರ ಕೆಪಾಸಿಟಿ 1 ಲೀಟರ್ ಅಥವಾ ಹಾಫ್ ಲೀಟರ್. ನೋಡಿ ಯಾವ ವರ್ಡನ್ನು ಬಳಸ್ತಾ ಇದ್ದೀನಿ ನಾನು? ಕೆಪಾಸಿಟರ್ ಅನ್ನೋ ವರ್ಡನ್ನು ಕೆಪಾಸಿಟಿ ಅನ್ನೋ ವರ್ಡನ್ನು ಬಳಸ್ತಾ ಇದ್ದೀನಿ. ಸೊ ಕೆಪಾಸಿಟಿ ಈಸ್ ನಥಿಂಗ್ ಬಟ್ ಎಬಿಲಿಟಿ ಟು ಸ್ಟೋರ್ ದ ಚಾರ್ಜರ್, ಎಬಿಲಿಟಿ ಟು ಹೋಲ್ಡ್ ದ ಕಂಟೆಂಟ್ಸ್. ಈ ಕಂಟೈನರಲ್ಲಿ ತರಕಾರಿ ಕಂಟೆಂಟು, ಈ ಕಂಟೈನರಲ್ಲಿ ನೀರು ಕಂಟೆಂಟು, ಈ ಕಂಟೈನರಲ್ಲಿ ಚಾರ್ಜ್ ಕಂಟೆಂಟು. ಈಗ ನಾವು ಇವನ್ನೆಲ್ಲ ಬಿಟ್ಬಿಡೋಣ, ಈ ಎಕ್ಸಾಂಪಲ್ಸ್ ಅನ್ನ ಬಿಟ್ಬಿಡೋಣ. ಸಾಕು, ಇನ್ನು ಅರ್ಥ ಆಗಿದೆ. ಐ ವಿಲ್ ನಾಟ್ ರಿಪೀಟ್ ಇಟ್. ಇಸ್ ಸಿಂಪ್ಲಿ ನಾವು ವೇಸ್ಟ್ ಆಫ್ ಟೈಮ್ ಇಫ್ ಐ ರಿಪೀಟ್ ಇಟ್ ಅಗೇನ್ ಅಂಡ್ ಅಗೇನ್. ನೌ ಕಮಿಂಗ್ ಟು ದ
ಸ್ಪಿಯರ್. ಸೊ ಈ ಸ್ಪಿಯರನ್ನು ನಾನು ಕೆಪಾಸಿಟರ್ ಅಂತ ಸದ್ಯಕ್ಕೆ ಕರಿತೀನಿ. ಆ್ಯಕ್ಚುಲಿ ಅದನ್ನು ಐ ಶುಡ್ ನಾಟ್ ಕಾಲ್ ಇಟ್ ಆಸ್ ಕೆಪಾಸಿಟರ್ ರೈಟ್ ನೌ. ಇನ್ನೂ ಅದಕ್ಕೆ ಸಾಕಷ್ಟು ಏನೇನೇನೇನೋ ಮಾಡೋದಿದೆ. ಈಗ ಸದ್ಯಕ್ಕೆ ಸುಮ್ಮನೆ ನಾನು ಕೆಪಾಸಿಟರ್ ಅಂತ ಕರೆದಿರ್ತೀನಿ. ಅದನ್ನು ನಾನು ಕೆಪಾಸಿಟರನ್ನು ಚಾರ್ಜನ್ನು ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ಎಷ್ಟು ಚಾರ್ಜಸ್ಸನ್ನು ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ, ಎಷ್ಟು ಅದಕ್ಕೆ ಎಬಿಲಿಟಿ ಇದೆ ಅನ್ನೋದೇ ಕೆಪಾಸಿಟೆನ್ಸ್. ಅರ್ಥ ಆಯ್ತಲ್ವಾ? ಈಗ ಕೆಪಾಸಿಟೆನ್ಸ್ನ ಯೂನಿಟ್ 1 ಫ್ಯಾರೆಡ್ ಅಂತ ಹೇಳ್ತೀನಿ ಅಂದ್ಕೊಳ್ಳಿ. 1 ಫ್ಯಾರೆಡ್ ಅಂದರೆ ಏನು ಅರ್ಥ? ವಾಟ್ ಯು ಮೀನ್ ಬೈ 1 ಫ್ಯಾರೆಡ್? ಸಪೋಸ್ ಇಫ್ ಐ ಆಡ್ 1 ಕೂಲಂಬ್ ಆಫ್ ಚಾರ್ಜ್ and if it increases the potential by 1 volt, then I call the capacitance as 1 farad. 1 ಕೂಲಂಬ್ ಅನ್ನು ತುಂಬಿಸಿದಾಗ ಅದರ ಪೊಟೆನ್ಷಿಯಲ್ ಬರೀ 1 ವೋಲ್ಟ್ ಅಷ್ಟೇ ಜಾಸ್ತಿ ಆದರೆ ಕೆಪಾಸಿಟೆನ್ಸ್ ಈಸ್ 1 ಫ್ಯಾರೆಡ್ ಅಂತ. ಸಪೋಸ್ ಇಫ್ ಐ ಆಡ್ 2 ಕೂಲಂಬ್, if the potential increases by 2 volt, can I call it as 2 farad? No, because 2 cancel, still I get 1 farad. If I add 10 coulomb, potential increases by 10 volt, still it is 1 farad. If I had 100 coulomb, increases the potential by 100 volt, what is the use? 1 farad. Got it? ಸೊ ಕೆಪಾಸಿಟೆನ್ಸ್ 1 ಫ್ಯಾರೆಡ್ ಬೇಡ, ನನಗೆ 2 ಫ್ಯಾರೆಡ್ ಬೇಕು. 2 ಫ್ಯಾರೆಡ್ ಬೇಕು ಅಂದರೆ ಏನು ಮಾಡಬೇಕು? ಇಫ್ ಯು ಆ್ಯಡ್ 2 ಕೂಲಮ್ ಬಟ್ ಪೊಟೆನ್ಷಿಯಲ್ ಈಸ್ ನಾಟ್ ರೈಸ್ಡ್ ಬೈ 2 ವೋಲ್ಟ್, ಇನ್ನು ಸ್ವಲ್ಪನೇ ಜಾಸ್ತಿ ಆಗಿದೆ, 1 ವೋಲ್ಟ್ ಜಾಸ್ತಿ ಆಗಿದೆ. ನೌ ಐ ಕ್ಯಾನ್ ಕಾಲ್ ಇಟ್ ಆಸ್ 2 ಕೂಲಮ್. ಅಂದರೆ ನೀನು ಹೆಚ್ಚು ಚಾರ್ಜಸ್ಸನ್ನು ಹಾಕದಂಗೆಲ್ಲ ಅದರ ಪೊಟೆನ್ಷಿಯಲ್ಲು ಸಮನಾಗಿ ಹೆಚ್ಚಾಗಬಾರ್ದು, ಪ್ರಪೋರ್ಷನೇಟಾಗಿ ಹೆಚ್ಚಾಗಬಾರ್ದು. ಸರ್ ನೀವು ಬಿಗಿನಿಂಗ್ ಹೇಳಿದ್ರಿ ಕ್ಯೂ ಇನ್ಕ್ರೀಸಸ್ ವಿ ಆಲ್ಸೋ ಇನ್ಕ್ರೀಸಸ್ ಅಂತ. ಹೌದು, ಅದು ನ್ಯಾಚುರಲ್ ಟೆಂಡೆನ್ಸಿ. ಕ್ಯೂ ಜಾಸ್ತಿ ಆದರೆ ವಿ ಜಾಸ್ತಿ ಆಗುತ್ತೆ. ಆದರೆ ನನಗೆ ಬೇಕಾಗಿರೋದು ಕ್ಯೂ ಜಾಸ್ತಿ ಆದಂಗೆ ವಿನೂ ಅಷ್ಟೇ ಜಾಸ್ತಿ ಆದರೆ ಪ್ರಯೋಜನವಿಲ್ಲ. ಐ ಕೆನಾಟ್ ಸ್ಟೋರ್ ಆ್ಯಸ್ ಮೆನಿ ಚಾರ್ಜಸ್ ಆ್ಯಸ್ ಐ ವಾಂಟ್. ನನಗೆ ಎಷ್ಟು ಬೇಕೋ ಅಷ್ಟು ಚಾರ್ಜಸನ್ನು ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ಟಿಲ್ ಐ ಸ್ಟಿಕ್ ಆನ್ ಟು ದಿಸ್ ಈಕ್ವೇಷನ್. 1 ಕೂಲಮ್ ಅಂದರೆ 1 ವೋಲ್ಟೇನೆ, ಬಟ್ ನನಗೆ ಅದು ಬೇಡ. ಐ ವಾಂಟ್ 2 ಕೂಲಮ್ 1 ವೋಲ್ಟ್. ಪೊಟೆನ್ಷಿಯಲ್ ಕಡಿಮೆ ಇದ್ದರೆ ನನಗೆ ಇನ್ನೂ ಬೆಟರು. 10 ಕೂಲಮ್ಗೆ 1 ವೋಲ್ಟ್ ಅಂದರೆ ಇನ್ನೂ ಬೆಟರು. 100 ಕೂಲಮ್ಗೆ 1 ವೋಲ್ಟ್ ಅಂದರೆ ಇನ್ನೂ ಬೆಟರು, ಯಾಕಂದರೆ 100 ಫ್ಯಾರೆಡ್ ಆಗೋಗ್ಬಿಡುತ್ತೆ. ಅದು ನನಗೆ ಬೇಕು. ಆಯಿತಾ? ಅದನ್ನು ಹೆಂಗೆ ಮಾಡೋದು ವಿ ವಿಲ್ ಡಿಸ್ಕಸ್ ಲೇಟರ್ ಆನ್. ಈಗ ಸದ್ಯಕ್ಕೆ ಡಿಫೈನ್ ಕೆಪಾಸಿಟೆನ್ಸ್ ಅಂದರೆ ನೀವು ಆನ್ಸರನ್ನು ಇಷ್ಟು ಬರೀರಿ. ಕೆಪಾಸಿಟೆನ್ಸ್ ಇಸ್ ಸೆಟ್ ಟು ಬಿ 1 ಫ್ಯಾರೆಡ್ ಇಫ್ ಎನ್ ಅಡಿಷನ್ ಆಫ್ 1 ಕೂಲಂಬ್ ಆಫ್ ಚಾರ್ಜ್ ಇನ್ಕ್ರೀಸಸ್ ದ ಪೊಟೆನ್ಷಿಯಲ್ ಬೈ 1 ವೋಲ್ಟ್. ಗಾಟ್ ಇಟ್? ಸೊ ಕೆಪಾಸಿಟೆನ್ಸ್ ಅನ್ನೋದು ಅದರ ಎಬಿಲಿಟಿ. ನನಗೆ ಕೆಪಾಸಿಟೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಕ್ಯೂ ಅನ್ನು ಜಾಸ್ತಿ ಮಾಡಬೇಕು ಅಥವಾ ವಿ ಅನ್ನು ಕಡಿಮೆ ಮಾಡಬೇಕು. ಕ್ಯೂ ಅನ್ನು ಜಾಸ್ತಿ ಮಾಡೋದು ಅಂದರೆ ಏನರ್ಥ? ನೀನು ಜಾಸ್ತಿ ಚಾರ್ಜಸನ್ನು ತುಂಬಿಸ್ಬೇಕು. ಫಸ್ಟ್ ಆಫ್ ಆಲ್ ಕೆಪಾಸಿಟೆನ್ಸ್ ಅಂದ್ರೇ ಅದು ಇಟ್ಸ್ ಎಬಿಲಿಟಿ ಟು ಹೋಲ್ಡ್ ದ ಚಾರ್ಜ್. ಮೋರ್ ಚಾರ್ಜಸ್ ಇಫ್ ಇಟ್ ಹೋಲ್ಡ್ಸ್ ಇಟ್ಸ್ ಎಬಿಲಿಟಿ ಈಸ್ ಮೋರ್. ಫಾರ್ ದಟ್ ಟು ಹ್ಯಾಪನ್ ಪೊಟೆನ್ಷಿಯಲ್ ಮಸ್ಟ್ ಬಿ ವೆರಿ ಸ್ಮಾಲ್. ಇರಲಿ, ಈ ಪಾಯಿಂಟನ್ನು ಮತ್ತೊಮ್ಮೆ ನಾನು ಆಮೇಲೆ ತಗೋತೀನಿ. ಈಗ ಮುಂದಕ್ಕೆ ಹೋಗೋಣ. ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಸ್ಪಿಯರ್. ಈಗ ಒಂದು ಸ್ಪಿಯರ್ ಇದೆ, ಇದರ ರೇಡಿಯಸ್ಸನ್ನು ಆರ್ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆಲ್ಲ ನಾನು ಚಾರ್ಜಸನ್ನು ಕೂರಿಸ್ಬಿಟ್ಟಿದ್ದೀನಿ. ಎಷ್ಟು ಚಾರ್ಜನ್ನು ಕೂರಿಸ್ಬಿಟ್ಟಿದ್ದೀನಿ? ಕ್ಯೂ ಅಮೌಂಟ್ ಆಫ್ ಚಾರ್ಜ್. ಆ್ಯಕ್ಚುಲಿ ಐ ಶುಡ್ ಹ್ಯಾವ್ ಯೂಸ್ ಸ್ಮಾಲ್ ಕ್ಯೂ ಹಿಯರ್. ಓಕೆ, ಕ್ಯೂ ಅಮೌಂಟ್ ಆಫ್ ಚಾರ್ಜನ್ನು ಕೂರಿಸಿದ್ದೀನಿ. ಅವಾಗ ಪೊಟೆನ್ಷಿಯಲ್ ಫಾರ್ಮುಲಾ ಬರೀರಪ್ಪ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ಡಿರೈವ್ ಮಾಡಿದ್ದೀನಿ. ವಿ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4πε0 ಆರ್. ಇನ್ಸೈಡ್ ಆದ್ರೂ ಆರೇನೆ, ಆನ್ ದ ಸರ್ಫೇಸ್ ಆದ್ರೂ ಆರೇನೆ. ಅದೇ ಹೊರಗಡೆ ಬಂದರೆ ಸ್ಮಾಲ್ ಆರ್ ಬರೀಬೇಕು. ನಾನು ಹೊರಗಡೆ ಹೋಗ್ತಾ ಇಲ್ಲ, ಬರೀ ಸ್ಪಿಯರ್ ಮೇಲೆ ಅಷ್ಟೇ ಇದ್ದೀನಿ. ವಿ ಈಸ್ ಈಕ್ವಲ್ ಟು ಕ್ಯೂ ಬೈ 4πε0 ಆರ್ ಆಯಿತು. ಕರೆಕ್ಟಾ? ಈಗ ಕ್ಯೂ ಅನ್ನು ಈ ಕಡೆ ತಗೊಳ್ರಪ್ಪ. ವಿ ಡಿವೈಡೆಡ್ ಬೈ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ? 1/4πε0 1/4πε0 ಇಂಟು 1/r. ಕರೆಕ್ಟಾ? ನೋಡಿ, ಈ 1/4πε0 ಅನ್ನು ನಾನು 9 × 10⁻9 ಅಂತ ಬರೀತೀನಿ. ವಿ ಬೈ ಕ್ಯೂ ಈಸ್ ಈಕ್ವಲ್ ಟು 9 × 10⁻9 ಇಂಟು 1/r. ಓಕೆ, ಫಾಲೋ ಕೇರ್ಫುಲಿ. ವಿ ಬೈ ಕ್ಯೂ ರೆಸಿಪ್ರೋಕಲ್ ಮಾಡಿ.
ವಿ ಬೈ ಕ್ಯೂ ಅನ್ನು ರೆಸಿಪ್ರೋಕಲ್ ಮಾಡಿ ಅವಾಗ ಅದು ಕ್ಯೂ ಬೈ ವಿ ಆಗುತ್ತೆ. ಅವಾಗ ಇಲ್ಲೂ ರೆಸಿಪ್ರೋಕಲ್ ಮಾಡಬೇಕಲ್ವಾ? ಸರಿ, ಒಂದು ಸ್ಟೆಪ್ ಇಲ್ಲೇ ಬರೆದು ಬಿಡ್ತೀನಿ ಬಿಡಿ, ಆಮೇಲೆ ಇಲ್ಲಿಗೆ ಬರ್ತೀನಿ. 4πε0 ಆರ್ ಆಗುತ್ತೆ ಅಲ್ವಾ? ವಾಟ್ ಈಸ್ ಕ್ಯೂ ಬೈ ವಿ? ವಾಟ್ ಈಸ್ ಕ್ಯೂ ಬೈ ವಿ? ಸಾರ್, ಇಟ್ ಈಸ್ ಸಿ. ಸಿ ಇಸ್ ಈಕ್ವಲ್ ಟು 4πε0 ಇಂಟು ಆರ್. ಇದನ್ನ 2 ಮಾರ್ಕಿಗೂ ಕೇಳ್ತಾರೆ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್. ಕೆಪಾಸಿಟರ್ ಅನ್ನ ಪದ ಬಳಸಲ್ಲ, ಸ್ಪೆರಿಕಲ್ ಕಂಡಕ್ಟರ್. ಇವಾಗ ನಾವು ಅದನ್ನು ಕೆಪಾಸಿಟರ್ ಅಂತ ಕರಿಬಾರ್ದು, ಕಂಡಕ್ಟರ್ ಅಂತಂದೇ ಕರಿಬೇಕು. ಆಯ್ತಾ? ಸಿ ಇಸ್ ಈಕ್ವಲ್ ಟು 4πε0 ಆರ್. ಸರಿ, ಇಲ್ಲೇನೋ ರೆಸಿಪ್ರೋಕಲ್ ತಗೊಂಡ್ರಲ್ಲ ಸರ್, ಈ 1/4πε0ಗೆ 9 × 10⁻9 ಬರೋದಲ್ವ ಸರ್? ಹಾಗಾದ್ರೆ ಇಲ್ಲಿ ನಾನು ಅದನ್ನು 1/9 × 10⁻9 ಬರಿಬೋದಾ? ಬರಿಬೋದು, ಇಂಟು ಆರ್. Now listen to me. If at all I want to have capacitance 1 farad, 1 farad, you know what is the R value? That means 1 is equal to 1/9 × 10⁻9 into R. That means R is equal to, ಈ ಕಡೆ ಬರುತ್ತೆ 9 × 10⁻9 ಮೀಟರ್ ಅಥವಾ 9 × 10⁻6 ಕಿಲೋಮೀಟರ್. Look at this value. ಏನು ಗೊತ್ತಾ? 1 ಫ್ಯಾರೆಡ್ ಇರೋವಂಥ ಕಂಡಕ್ಟರ್, ಕೆಪಾಸಿಟೆನ್ಸ್ ಆಫ್ ದಿ ಕಂಡಕ್ಟರ್, ಇಫ್ ಇಟ್ ಈಸ್ 1 ಫ್ಯಾರೆಡ್, ಯು ನೋ ವಾಟ್ ಶುಡ್ ಬಿ ಇಟ್ಸ್ ರೇಡಿಯಸ್. ಅದು ಎಷ್ಟು ದೊಡ್ಡದಾಗಿರಬೇಕು? ಅದು ರೇಡಿಯಸ್ ಎಷ್ಟಿರಬೇಕು? 1 ಮೀಟರಾ, 10 ಮೀಟರಾ, 100 ಮೀಟರಾ, 1000 ಮೀಟರಾ? ಅದು ಯಾವುದೂ ಅಲ್ಲ, 9 × 10⁻6 ಕಿಲೋಮೀಟರ್. ಮಚ್ 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 ಗ್ರೇಟರ್ ದ್ಯಾನ್ ದ ರೇಡಿಯಸ್ ಆಫ್ ದಿ ಅರ್ತ್. ಅಷ್ಟು ದೊಡ್ಡ ಸ್ಪಿಯರ್ ಬೇಕು. ಅರ್ತ್ ರೇಡಿಯಸ್ ನಿಮಗೆಲ್ಲ ಗೊತ್ತಿದೆ, 6400 ಕಿಲೋಮೀಟರ್ ಅಂತ. 6400 ಕಿಲೋಮೀಟ್ರಲ್ಲಿ 9 × 10⁻6 ಕಿಲೋಮೀಟ್ರಲ್ಲಿ ಅಂದರೆ 90 ಲ್ಯಾಕ್ ಕಿಲೋಮೀಟರ್. ಇಂಥ ಎಷ್ಟೋ ಅರ್ಥಗಳನ್ನು ಪಕ್ಕ ಜೋಡಿಸಿದ್ರು ಅಷ್ಟು ದೊಡ್ಡ ಸ್ಪಿಯರ್ ಬರೋದಿಲ್ಲ. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಂದು ಸಿಂಗಲ್ ಕಂಡಕ್ಟರ್ ಅನ್ನು ನಾವು ಕೆಪಾಸಿಟರ್ ಆಗಿ ಉಪಯೋಗಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದರಲ್ಲಿ ನಾವು ಜಾಸ್ತಿ ಚಾರ್ಜಸ್ ಅನ್ನು ಸ್ಟೋರ್ ಮಾಡೋಕೆ ಆಗೋದೇ ಇಲ್ಲ. ಯಾಕೆ? ಇಫ್ ಅಟ್ ಆಲ್ ಯು ವಾಂಟ್ ಕೆಪಾಸಿಟೆನ್ಸ್ ಆಫ್ 1 ಫ್ಯಾರೆಡ್, ಯು ನೀಡ್ ಸಚ್ ಎ ಹ್ಯೂಜ್ ಸ್ಪಿಯರ್. ಸರಿ, 1 ಫ್ಯಾರೆಡ್ ಬೇಡ, 1 ಮೈಕ್ರೋ ಫ್ಯಾರೆಡ್ ಮಾಡಿ. 1 ಮೈಕ್ರೋ ಫ್ಯಾರೆಡ್ ಮಾಡಿದರೂ ಕೂಡ ಸ್ಟಿಲ್ ಇಟ್ ಕಮ್ಸ್ ಔಟ್ ಬಿ ಎ ವೆರಿ ಬಿಗ್ ನಂಬರ್. ಅಂದರೆ ಸಿಂಗಲ್ ಆಬ್ಜೆಕ್ಟ್ ಇಂದ, ಅದು ಸಿಂಗಲ್ ಸ್ಪಿಯರ್ ಇರ್ಬೋದು, ಸಿಂಗಲ್ ಪ್ಲೇಟ್ ಇರ್ಬೋದು, ಸಿಂಗಲ್ ಸಿಲಿಂಡರ್ ಇರ್ಬೋದು, ನಾವು ಕೆಪಾಸಿಟರ್ ಅನ್ನ ಡಿಸೈನ್ ಮಾಡಕ್ ಆಗೋದೇ ಇಲ್ಲ. ಒಂದೇ ಒಂದು ಆಬ್ಜೆಕ್ಟ್ ಅಲ್ಲಿ ನಾವು ಚಾರ್ಜಸ್ ಅನ್ನ ಎಷ್ಟು ಬೇಕೋ ಅಷ್ಟು ಚಾರ್ಜಸ್ ಅನ್ನ ನಾವು ಸ್ಟೋರ್ ಮಾಡಕ್ ಆಗೋದೇ ಇಲ್ಲ. ಅಲ್ಲಿ ಕನಿಷ್ಠ 2 ಆಬ್ಜೆಕ್ಟ್ ಇರಲೇಬೇಕು. ಯಾಕೆ ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲಿಗೆ ಬನ್ನಿ ನೋಡಿ, ಇಲ್ಲಿ ಗ್ಲಾಸ್ ಜಾರು ಪಿನ್ನು 2 ಆಬ್ಜೆಕ್ಟ್ ಅಲ್ವಾ? ಇಲ್ಲಿ ಗ್ಲಾಸ್ ಜಾರು ನೀರು ಪಿನ್ನು 2 3 ಆಬ್ಜೆಕ್ಟ್ ಅಲ್ವಾ? ಅಂದರೆ ಒಂದು ಸಿಸ್ಟಮ್ ಅಲ್ಲಿ ನಾವು ಚಾರ್ಜಸ್ ಅನ್ನ ಸ್ಟೋರ್ ಮಾಡಬೇಕು ಅಂದ್ರೆ ಅಲ್ಲಿ ಮಿನಿಮಮ್ 2 ಆಬ್ಜೆಕ್ಟ್ಸ್ ಇರಲೇಬೇಕು. 2 ಸ್ಪಿಯರ್ ಇರಬೇಕು, 2 ಕಂಡಕ್ಟರ್ಸ್ ಇರಬೇಕು, ಅಥವಾ 2 ಪ್ಲೇಟ್ಗಳು ಇರಬೇಕು. ಈ ತರ ಒಂದು ಪ್ಲೇಟು, ಈ ತರ ಒಂದು ಪ್ಲೇಟು. ಏನಕ್ಕೆ 2ನೇ ಪ್ಲೇಟ್ ಬೇಕು? ವಾಟ್ ಈಸ್ ದ ರೋಲ್ ಆಫ್ ದಿ ಸೆಕೆಂಡ್ ಪ್ಲೇಟ್? ಹೌ ಆಕ್ಚುಲಿ ಐ ಕ್ಯಾನ್ ಸ್ಟೋರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇನ್ ದಿ ಸಿಸ್ಟಮ್? ವೈ ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂಡ್ ವಾಟ್ ಆರ್ ಆಲ್ ದ ಕನೆಕ್ಟೆಡ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಬರೀ ಬೇಸಿಕ್ ಅಷ್ಟೇ ಹೇಳಿರೋದು. ಕಂಡಕ್ಟರ್ನ ಯಾಕೆ ಕೆಪಾಸಿಟರ್ ಅಂತ ಕರೆಯೋಕ್ಕಾಗಲ್ಲ ಅಲ್ಲಿ ತನಕ ತಂದು ನಿಲ್ಲಿಸಿದ್ದೀನಿ. ಯಾಕೆ ಅಂದರೆ ಒಂದು ಕಂಡಕ್ಟರ್ನಲ್ಲಿ ನಾನು ಸಖತ್ತು ಚಾರ್ಜ್ಗಳನ್ನು ಸೇರ್ಸೋಕ್ಕಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮನಸ್ಸಿಗೆ ಬಂದಷ್ಟು ಚಾರ್ಜಸನ್ನು ಇಡೋಕ್ಕಾಗೋದಿಲ್ಲ. ಇಟ್ಟರೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಡಬೇಕು ಅಂದರೆ ನನಗೆ ಎಂಥ ಸ್ಪಿಯರ್ ಬೇಕು ಅಂತ ಹೇಳಿದ್ದೀನಿ. ಎಷ್ಟು ಬೇಕೋ ನನ್ನ ಮನಸ್ಸಿಗೆ ಬಂದಷ್ಟು ಚಾರ್ಜಸನ್ನು ನಾನು ತುಂಬಿಸ್ಬೇಕು ಅಂದರೆ ಅಷ್ಟು ದೊಡ್ಡ ಸ್ಪಿಯರ್ ಬೇಕು. ಇಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಸಿಂಗಲ್ ಕಂಡಕ್ಟರ್ಗೆ ಕೆಪಾಸಿಟೆನ್ಸ್ ಫಾರ್ಮುಲಾ ಆಯಿತು, ಬೇಸಿಕ್ ಈಕ್ವೇಷನ್ Q is equal to CV ಆಯಿತು, ಕೆಪಾಸಿಟರ್ಗೆ ಸಂಬಂಧಪಟ್ಟಂಗೆ ಲೇಡನ್ ಜಾರು ಮತ್ತು ಅದ್ರ ಹಿಂದಿದ್ದಂಥ ಬ್ಯಾಕ್ಗ್ರೌಂಡ್ ಕಥೆಗಳನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಕೆಪಾಸಿಟಿಗೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಪಾರ್ಟನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವಿಡಿಯೋಸನ್ನು ಬೇರೆಯವರಿಗೆ ಶೇರ್ ಮಾಡಿ, ಆಮೇಲೆ ನೀವು ಲೈಕ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಐ ವಿಲ್ ಗೆಟ್ ಮೋರ್ ಎನ್ಕರೇಜ್ಮೆಂಟ್ ಫ್ರಮ್ ಯುವರ್ ಸೈಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.